ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಹನತೋಲಃ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪಿ ಅಪ್ರತಿಮಪ್ರಭಾವ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಅಲ್ಲಿ ಬಂದಿತ್ತು ನಿನ್ನೆ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ವಿಜ್ಞಾನ ಸಮೇತವಾದ ಜ್ಞಾನವನ್ನು ಹೇಳ್ತೇನೆ, ಇದಕ್ಕಿಂತ ಶ್ರೇಷ್ಠವಾದದ್ದಿಲ್ಲ, ಇದು ತಿಳ್ಕೊಂಡು ಇನ್ನೊಂದು ತಿಳ್ಕೊಳ್ಳೋದು ಉಳಿಯೋದೇ ಇಲ್ಲ ಅಂತ ಅಲ್ಲಿ ಹೇಳಿದರೆ, ಇಲ್ಲಿ ಹೇಳ್ತಾನೆ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಜ್ಞಾನಾನಾಂ ಜ್ಞಾನಂ, ಜ್ಞಾನಗಳಲ್ಲಿ ಜ್ಞಾನ, ಸರ್ವಶ್ರೇಷ್ಠವಾದ ಜ್ಞಾನ, ಅದು ಹೇಳ್ತಾ ಇದ್ದೇನೆ ಕೇಳು. ಅದು ಎಷ್ಟು ಒತ್ತಿ ಹೇಳ್ತಾರೆ. ಭಗವದ್ಗೀತೆ ಸರ್ವಶಾಸ್ತ್ರಾರ್ಥ ಸಂಗ್ರಹ ಮೊದಕ್ಕೆ ಇವೆಲ್ಲ ಮಾತುಗಳು ಅದೇ ದೃಷ್ಟಾಂತ ಕೋಟ್ ಮಾಡಿ ಹೇಳ್ತಿದ್ದ. ಯಜ್ಞಾತ್ವ ಇದನ್ನು ತಿಳ್ಕೊಂಡ್ಬಿಟ್ರೆ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಪರಾಂ ಸಿದ್ಧಿ, ಸಿದ್ಧಿ ಪರಾಸಿದ್ಧಿ. ಪರಾಂ ಸಿದ್ಧಿ ಎರಡು ಅರ್ಥ. ಸಿದ್ಧಿ ಅಂದರೆ ಮೋಕ್ಷ, ಪರಾಂ ಸಿದ್ಧಿ ಅಂದರೆ ಆನಂದಾತಿಶಯಯುಕ್ತವಾದಂಥ ಮೋಕ್ಷ. ಆ ರೀತಿಯಾಗಿ ಅಂಥ ಶ್ರೇಷ್ಠವಾದ ಜ್ಞಾನ ಇದು. ಅಂದರೆ ಇದು ಬರೀ ಮೋಕ್ಷ ಸಾಧನವಾದ ಜ್ಞಾನ ಅಷ್ಟೇ ಅಲ್ಲ, ಆನಂದ ಉನ್ನಾಹ ಸಾಧಕವಾದ ಜ್ಞಾನವೂ ಆಗಿದೆ. ಅಷ್ಟು ಶ್ರೇಷ್ಠವಾದಂಥ ವಿದ್ಯೆ. ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮಿ ಅಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ತತಃ ಭವತಿ ಭಾರತ. ಮಮ ಯೋನಿ ಮಹದ್ಬ್ರಹ್ಮ. ಯೋನಿ ಅಂದರೆ ಭಾರ್ಯ, ಪತ್ನಿ ಅಂತ ಅರ್ಥ. ಮಮ ಯೋನಿ ನನ್ನ ಪತ್ನಿ ಯಾರು ಅಂದರೆ ಮಹದ್ಬ್ರಹ್ಮ. ಮಹದ್ಬ್ರಹ್ಮ ಅಂದರೆ ಮಹಾಲಕ್ಷ್ಮಿ. ಪರಮಂ ಮಹದ್ಬ್ರಹ್ಮ ಅಂದರೆ ನಾರಾಯಣ. ಬ್ರಹ್ಮ ಪರಬ್ರಹ್ಮ, ಮಹತ್ಬ್ರಹ್ಮ, ಮಹತ್ಪರಬ್ರಹ್ಮ ಮತ್ತು ಪರಂ ಮಹದ್ಬ್ರಹ್ಮ. ಇದು ಇಟ್ಕೊಂಡ್ಬಿಟ್ರೆ ಬರೀ ಬ್ರಹ್ಮ ಅಂದರೆ ವಿಷ್ಣುವೇ. ಆದರೆ ಅನೇಕ ಅರ್ಥ. ಬ್ರಹ್ಮಾಣಿ ಜೀವಾ ಸರ್ವೇಪಿ ವಿಷ್ಣುವರ್ಣದಲ್ಲಿ ಬಂದಿದ್ದಾರೆ ಎಲ್ಲ ಕೂಡ. ಬರೀ ಬ್ರಹ್ಮ ಜೀವ ಅಂತಲೂ ಅರ್ಥ ಆಗುತ್ತೆ. ಪರಬ್ರಹ್ಮಾಣಿ ಮುಕ್ತಿಗಾಹ, ಪರಬ್ರಹ್ಮದರು ಮುಕ್ತಿ ಹೋದವರು ಅಂತ ಅರ್ಥ. ಪ್ರಕೃತಿ ಪರಮಂ ಬ್ರಹ್ಮ, ಮಹಾಲಕ್ಷ್ಮಿಗೆ ಪರಮಂ ಬ್ರಹ್ಮ ಅಂತ ಕರೀತಾರೆ. ಪರಮಂ ಮಹದಚ್ಯುತಃ, ಪರಮ ಮಹದ್ಬ್ರಹ್ಮ ಅಂದರೆ ನಾರಾಯಣ. ಇದೆಲ್ಲ ಆಚಾರ್ಯ ಕೋಟ್ ಮಾಡಿದ ತತ್ವದಲ್ಲಿ ಆಗಿದೆ. ಇದೆಲ್ಲ ಕೂಡ ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ. ಇಲ್ಲಿ ಮಮಯೋನಿ ಮಹದ್ಬ್ರಹ್ಮ, ನನ್ನ ಪತ್ನಿ ಮಹಾಲಕ್ಷ್ಮಿ. ತಸ್ಮಿನ್ ಗರ್ಭಂ ದಧಾಮ್ಯಹಂ, ಪ್ರಕೃತಿ ಅಭಿಮಾನಿ ದೇವತೆ ಆಕೆ. ಪುರುಷ ಈತ, ಪುರುಷ ಪ್ರಕೃತಿ, ಗಂಡ ಹೆಂಡತಿ. ನಾನು ಗರ್ಭಧಾರಣೆಯನ್ನು ಮಾಡಿಸ್ತೇನೆ ಅಂದರೆ ಸೃಷ್ಟಿ ಪ್ರಾರಂಭವಾಗ್ತದೆ ಅಂತ ಅರ್ಥ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಜಗತ್ತಿನ ತಂದೆ ತಾಯಿ ಯಾರು ಅಂತಾಯ್ತೀಗ? ಅದೇ ಮಾತಾಚ ಕಮಲಾದೇವಿ ಪಿತಾದೇವೋ ಜನಾರ್ದನ. ಇದು ಹೇಳಬೇಕಾದ್ರೆ ಮಾತಾಚ ಕಮಲ ಎಲ್ಲರೂ ಕೂಡ ಪ್ರಕೃತಿ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಅಂದಮೇಲೆ ಮಹಾಲಕ್ಷ್ಮಿ ಎಲ್ಲರಿಗೂ ಏನಾಗ್ತಾಳಾಗ? ತಾಯಿ. ನಾರಾಯಣ ತಂದೆ. ಅಹಂ ಬೀಜಪ್ರದ ಪಿತಾ ಇನ್ನೊಂದು ಕಡೆಗೂ ಬಂದಿದೆ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ತತಃ ಆಮೇಲೆ ಸರ್ವಭೂತಾನಾಂ, ಭೂತಾನಾಂ ಬ್ರಹ್ಮಾದಯ, ಬ್ರಹ್ಮಾದಿ ಎಲ್ಲರ ಸೃಷ್ಟಿ ಕೂಡ ಸಂಭವ, ಸೃಷ್ಟಿಯು ಅನಂತರ ಆಗ್ತದೆ ಹೊರತು ನಾವಿಬ್ಬರು ಏಕೋ ನಾರಾಯಣ ಆಸೀತ್. ಲಕ್ಷ್ಮೀನಾರಾಯಣರಿಬ್ಬರು ಎಂಥವರು? ಅನಾದಿ ನಿತ್ಯ ಪರಮಾತ್ಮ ಸ್ವತಂತ್ರ, ಅವರು ಅಸ್ವತಂತ್ರರು. ಉಳಿದವರೆಲ್ಲ ಇವರ ಸಂತತಿಯಾಗಿ ಬಂದವರಾದ್ದರಿಂದ ಹರಿಯೇ ಸರ್ವೋತ್ತಮ. ಆಗ ನಮಗೆ ಮಾತಾಚಾಮ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಯಾರಿಗೆ? ಇನ್ನೊಂದು ಪಕ್ಷ, ಅದು ಇನ್ನೊಂದು ಪಕ್ಷ. ಆ ಪಕ್ಷದಲ್ಲಿ ಅಂತ ಕೇಳಿದರೆ ಉಳಿದವರೆಲ್ಲ ಬ್ರಹ್ಮದೇವರ ನಮಗೆಲ್ಲ ಏನು ಪಿತಾಮಹ, ನಾರಾಯಣ ಏನು ಪ್ರಪಿತಾಮಹ. ಇನ್ನೊಂದು ಇದು ಉಪಾಸನೆ. ಅದು ಉಪಾಸನೆಯ ಕ್ರಮದಲ್ಲಿ ಎಲ್ಲರೂ ಮಾಡಬಾರದು ಆ ರೀತಿ, ಕೆಲವರು ಮಾತ್ರ. ಇದು ಎಲ್ಲರೂ ತಿಳ್ಕೊಬೇಕಾದ ಅಂಶ ಇದು. ಅದಕ್ಕೆ ಹೇಳ್ತಾರೆ ಮಗ ಅಂತ ಉಪಾಸನೆ ಮಾಡೋ ಅಧಿಕಾರ ಯಾರಿಗಿದೆ? ವಸುದೇವತೆ ಬಗ್ಗೆ ದಶರಥ ಅವರಿಗೆ ಮಾತ್ರ ಇರೋದು ಮಗ ಅಂತ ಉಪಾಸನೆ ಮಾಡಬೇಕು. ಆಮೇಲೆ ಇವರಿಗಿದೆ ಯಾವುದು ದೇವತಾ ಸ್ತ್ರೀಯರಿಗೆ, ಜಾಂಬವತಿ ಮೊದಲಾದವರಿಗೆ
ಏನಂತ ಇದೆ, ಗಂಡ ಲಕ್ಷ್ಮ್ಯಾವೇಶ ಇರೋದ್ರಿಂದ ಮಹಾಲಕ್ಷ್ಮಿಗಂತೂ ಸದಾ ಪತಿ ಅಂತಲೇ ಉಪಾಸನೆ ಮಾಡಬೇಕು. ಅದು ಒಬ್ಬೊಬ್ಬರು ಇನ್ನು ಜಾರತ್ವೇರ ಇವರೆಲ್ಲ ಗೋಪಿಕಾಸ್ತ್ರೀ ಇದ್ದಾರಲ್ಲ, ಜಾರತ್ವೇರ ಉಪಾಸನೆ ಮಾಡಬೇಕು ಅವರೆಲ್ಲ ಕೂಡ. ಉಳಿದವರೆಲ್ಲ ಸಾಮಾನ್ಯ ತಂದೆ ಅಂತ ಉಪಾಸನೆ ಮಾಡಬೇಕು. ಆದರೆ ಎಲ್ಲರೂ ಕೂಡ ಪ್ರಪಿತಾಮಹ ಅಂತ ಕರೆದ್ರೆ ಬ್ರಹ್ಮದೇವರು ಏನಂತ ಕರೀಬೇಕು, ತಂದೆ. ಬ್ರಹ್ಮವಾಯುಗಳು ಮಾತ್ರ ತಂದೆ ಅಂತ ಕರ್ಕೊಳ್ಳೋ ಹಕ್ಕಿರೋದು ಯಾರಿಗೆ? ಅವರಿಗೆ. ಆದ್ದರಿಂದ ತಂದೆ ಮತ್ತು ಸಾಕ್ಷಾತ್ ಗುರು, ನಮಗೆ ಸಾಕ್ಷಾತ್ ಗುರು ಅಲ್ಲ ದೇವರು, ಗುರುಗಳು ನಿಂತು ಹೇಳ್ತಾನೆ ಅವರಿಗೆ. ಅದಕ್ಕೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ, ನನಗೆ ಶ್ರೇಷ್ಠವಾಗಿ ಸಾಕ್ಷಾತ್ ಗುರುವಾಗಿರ್ತಕ್ಕಂಥ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ನಾನು ಬರಿತೇನೆ ಅಂತೇಳಿ. ಉಳಿದವರಿಗೆ ಅವರ ಮೂಲಕ ಆಗ್ತಾರೆ, ಸಾಕ್ಷಾತ್ ಆಗೋದಿಲ್ಲ. ಈ ದೃಷ್ಟಿಯಿಂದ ಇವೆಲ್ಲ ತಿಳ್ಕೊಂಡ್ರೆ ಉಪಾಸನೆ ಬೇರೆ ಕ್ರಮ ಅದು. ಇದೆಲ್ಲರೂ ತಿಳ್ಕೊಬೇಕಾದ ಕ್ರಮ ಏನು ಅಂದರೆ, ಪ್ರಕೃತಿ ಜಡ ಪ್ರಕೃತಿ, ಪುರುಷ ನಾರಾಯಣ. ಜಡ ಪ್ರಕೃತಿ ಅಭಿಮಾನ ದೇವತೆ ಮಹಾಲಕ್ಷ್ಮಿ, ಪುರುಷ ನಾರಾಯಣ. ಅವರಿಂದ ಮುಂದೆ ಸೃಷ್ಟಿಯಾಗಿದ್ದರಿಂದ ಅವರಿಬ್ಬರು ಜಗತ್ತಿನ ತಂದೆ ತಾಯಿಗಳು. ಉಳಿದವರೆಲ್ಲ ಕೂಡ ಅವರ ಸಂತತಿ. ಹರಿಸರ್ವೋತ್ತಮತ್ವ ಸ್ಪಷ್ಟ ಬರುತ್ತೆ. ಹಾಂ, ಅದು ಪರಮಾತ್ಮ ರೇತಸ್ ಅಂದ್ರೇನು? ಸೃಷ್ಟಿ ಪರಮಾತ್ಮನ ಇದ್ದದ್ದೆಲ್ಲ ಇಲ್ಲೇ ಇಲ್ಲ. ಸೃಷ್ಟಿ ನಾನು ಮಾಡ್ತೇನೆ ಅಂತ ಹೇಳಿದರು. ಆಕೆ ಹೆಂಡತಿ, ನಾನು ಗಂಡ, ನಾನು ಸೃಷ್ಟಿ ಮಾಡಿ. ಪರಮಾತ್ಮನ ಸೃಷ್ಟಿ ಕ್ರಮನೇ ಬೇರೆ, ಮನುಷ್ಯ ಸೃಷ್ಟಿ ಅಂತೆ ಅಲ್ಲ ಅದು. ಅರ್ಥ ಆಯ್ತು? ಅದು ಈ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ದೇವತೆಗಳ ಸೃಷ್ಟಿನೇ ವಿಲಕ್ಷಣ. ಈ ಲೋಕದಲ್ಲೇ ಮರಗಳು ಬೆಳೆಯೋ ರೀತಿಯೇ ಬೇರೆ, ಮನುಷ್ಯ ಬೆಳೆಯೋ ರೀತಿ ಬೇರೆ. ಮರ ಕಟ್ ಮಾಡಿದ್ರೆ ಮತ್ತೆ ಬೆಳೆಯುತ್ತೇವೆ, ಕೈ ಕಟ್ ಮತ್ತೆ ಬೆಳೆಯುತ್ತಾ ಇದು ಇಲ್ಲ. ಅದು ಸೃಷ್ಟಿ ಬೇರೆ ಬೇರೆ ಕ್ರಮದಲ್ಲಿ. ಆದ್ದರಿಂದ ದೇವರ ಏನು ನಮ್ಗೆ ಅರ್ಥ ಆಗೋದಿಲ್ಲ. ಈ ಪ್ರಾಣಿಗಳ ಸೃಷ್ಟಿ, ಸಸ್ಯಗಳ ಸೃಷ್ಟಿ ನಮ್ಗೆ ಅರ್ಥ ಆಗೋದಿಲ್ಲ. ದೇವರ ಸೃಷ್ಟಿ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ಆತ ತಂದೆ ಆತ ಇಷ್ಟು ತಿಳ್ಕೊಂಡಿರ್ಬೇಕು. ಉಳಿದೆಲ್ಲ ಅವರ ಯೋಗ್ಯತೆ ತಕ್ಕಂತೆ ಅರ್ಥ ಮಾಡ್ಕೊಡೋದು ಅಷ್ಟೆ. ದ್ವಾಭಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಆಚಾರ್ಯರಿಂದ ಒಟ್ಟು ಸರ್ವಮೂಲದಲ್ಲಿ 18 ಸರ್ತಿ ಕೋಟ್ ಮಾಡ್ತಾರೆ. ಈ 5 ಶ್ಲೋಕದ ಭಗವದ್ಗೀತೆಯ 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳು. ಅದರಲ್ಲಿರೋದೇ 20 ಶ್ಲೋಕಗಳು. ಕೊನೆಯ 5 ಶ್ಲೋಕನ ಅಷ್ಟು ಕಡೆ ಕೋಟ್ ಮಾಡ್ತಾರೆ. ಯಾತಕ್ಕೆ ಅಂದರೆ ಅದು ಭಗವದ್ಗೀತೆ ಸರ್ವಶಾಸ್ತ್ರಗಳ ಸಾರ, ಅದರ ಸಾರ 15ನೇ ಅಧ್ಯಾಯ, ಅದರ ಸಾರ ಕೊನೆಯ 5 ಶ್ಲೋಕಗಳು, ಅದನ್ನು ಕೋಟ್ ಮಾಡ್ತಾರೆ. ವಿಶೇಷ ಆದರೆ ಬೇರೆ ಎಲ್ಲ ಮತಾಚಾರ್ಯರು ಕೂಡ, ಶಂಕರ ಭಾಷ್ಯದಲ್ಲೂ ಕೂಡ ಇದರಲ್ಲಿ ಬರೀ ಗೀತಾರ್ಥ ಬಂದಿಲ್ಲ, ಸರ್ವಶಾಸ್ತ್ರಾರ್ಥ ಬಂದಿದೆ ಅಂತ ಹೇಳ್ತಾರೆ. ಆದಮೇಲೆ ಇರೋದು ಬರೀ ದ್ವೈತಾರೆ, ಇಲ್ಲಿ ಬೇರೆ ಬಂದಿಲ್ಲ. ಎಲ್ಲ ಮತಾಚಾರ್ಯರು ಕೂಡ ಭಗವದ್ಗೀತೆ ಒಪ್ತಾರೆ, 15ನೇ ಅಧ್ಯಾಯ ಒಪ್ತಾರೆ, ಕೊನೆ 5 ಶ್ಲೋಕ ಭಾರಿ ಶ್ರೇಷ್ಠ ಅಂತ ಒಪ್ತಾರೆ. ಅದೆಲ್ಲ ಯಾರ ಪರ ಇದೆ? ಇದು ಶುದ್ಧ ಹರಿಸರ್ವೋತ್ತಮತ್ವ ಎಲ್ಲ ಏನು ಬಿಟ್ಟೇ ಇಲ್ಲ ಅದರೊಳಗೆ, ಎಲ್ಲ ಪ್ರಮೇಯ ಅಷ್ಟೊಳಗೆ ಬರುತ್ತೆ. ಆದ್ದರಿಂದ ಆಚಾರ್ಯ ಅಷ್ಟು ಸತ್ ಕೊಟ್ಬಿಡ್ತಾರೆ. ಏನ ಆಮೇಲೆ ಅದು ಅನ್ನೋಟ್ ಇವ್ರು ನೋಟ್ ಕೊಟ್ಟರೆ ಉಪಯೋಗ ಇಲ್ಲ. ಇದು ನನಗೆ ಮೇಲೆ ಬರೆದಿರ್ತಾರೆ ಫೇಲ್ ಅಂತೇಳಿ, ನಾನು ಪಾಸ್ ಅಂತ ಕೆರೆ ಬರ್ಕೊಂಡ್ರೆ ಏನು ಅರ್ಥ ಇಲ್ಲ. ಅವ್ರು ಬರೆದಿರೋದು ಏನಂತ ಫೇಲ್ ಸ್ವತಃ ಬರೆದಿಲ್ಲ. ಇವನು ಬರ್ಕೊಂಡ್ರೆ 2 ಮೋಸ, ಒಂದು ತಪ್ಪು ಬರ್ಕೊಂಡಿದ್ದು, ಒಂದು ಮ್ಯಾನಿಪುಲೇಟ್ ಮಾಡಿದ್ದು ಬೇರೆ ಇನ್ನೊಂದು. ಅದು ಸಾಧ್ಯನೇ ಇಲ್ಲ. ಅದಿಲ್ಲ ಅಂದಮೇಲೆ ಮುಂದೆ ನೋಡಿ ಎಷ್ಟು ಕ್ಲಿಯರ್ ಇದೆ ವಾಕ್ಯಗಳು. ದ್ವಾಭಿಮೌ ದ್ವೌ ಇಮೌ ದ್ವಾಮಿಮೌ, ಇವರು ಇಬ್ಬರು ಪುರುಷರು ಲೋಕದಲ್ಲಿದ್ದಾರೆ, ಇಬ್ಬರು ಪುರುಷರಿದ್ದಾರೆ. ಕ್ಷರ ಲೋಕೆ, ಲೋಕೆ ಅಂದರೆ ಅವಲೋಕೆ ಸತಿ, ಚೆನ್ನಾಗಿ ವಿಚಾರ ಮಾಡಿ ನೋಡಿದಾಗ. ಲೋಕನ ನಮ್ಗೆ ಅವಲೋಕನ ಅರ್ಥ ಆಗುತ್ತೆ ನಮಗೆ. ಅವಲೋಕನ ಮಾಡಿದರೆ ಅಂತಾರಲ್ಲ ಹಾಗೆ, ಲೋಕ ಅವಲೋಕ, ಅವ ಸೇರಿಸಿದ ತಕ್ಷಣ ಅರ್ಥ ಬೇರೆ ಆಗಿಬಿಡುತ್ತೆ. ಅದಕ್ಕೆ ಬರೀತಾರೆ ಟೀಕಾರ ಬರೀಬೇಕಾದ್ರೆ ಲೋಕೆ ಅವಲೋಕೆ ಸತಿ, ಚೆನ್ನಾಗಿ ವಿಚಾರ ಮಾಡಿ ನೋಡಿದಾಗ. ಇಮೌ ದೌ ಪುರುಷವು, ಇಡೀ ಜಗತ್ತಿನೊಳಗೆ ಇಬ್ಬರಿದ್ದಾರೆ ಪುರುಷರು. ಯಾರ್ಯಾರವರು? ಒಬ್ಬರು ಕ್ಷರಪುರುಷ, ಕ್ಷರಶ್ಚ ಅಕ್ಷರ ಏವಚ, ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಅಂಥೇಳಿ ಇಬ್ಬರಿದ್ದಾರೆ. ಕ್ಷರಃ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳು. ಭೂತಾನಿ ಬ್ರಹ್ಮಾದಯ, ಅವರೆಲ್ಲ ಕೂಡ ಏನಂತ ಹೆಸರು? ಕ್ಷರಭೂತರು ಅಂತ ಹೆಸರು. ಯಾತಕ್ಕೆ ಕ್ಷರಭೂಷರು ಅಂದರೆ ಅವರಿಗೆ ಹೊರಗಿನ ದೇಹ ಒಂದಿದೆ, ಅದನ್ನು ಬಿಡಬೇಕು, ಆ ದೇಹ ಹೋಗಿಬಿಡುತ್ತೆ. ಕ್ಷರ ಅಂದರೆ ನಾಶ, ನಾಶವಾಗ ದೇಹ ಹೊಂದಿದವರು, ನಾಶವಾಗತಕ್ಕಂಥ ದೇಹ ಹೊಂದಿದವರು. ಆದ್ದರಿಂದ ಅವ್ರಿಗೇನಂತ ಹೆಸರು? ಕ್ಷರಪುರುಷರು ಅಂತ ಹೆಸರು. ನಾವು ಟೆಂಪ್ರರಿ ಅಪಾಯಿಂಟ್ಮೆಂಟ್ ಪರ್ಮನೆಂಟ್ ಅಂತ ಕರಿತೇವಲ್ಲ ಹಾಗೆ, ಇಬ್ಬರು ಅಲ್ಲೇ ವರ್ಕ್ ಮಾಡ್ತಿದ್ರು. ನಾನು ಟೆಂಪ್ರರಿ ಪರ್ಮನೆಂಟ್, ಅಲ್ಲಿ ವ್ಯತ್ಯಾಸ ಯಾಕೆ ಕಾಣ್ತೇವೋ ಹಾಗೆ. ಟೆಂಪ್ರರಿ ಸ್ಟಾಫ್ ಪರ್ಮನೆಂಟ್ ಸ್ಟಾಫ್ ಅಂತ ಕರೆಯೋ ಹಾಗೆ. ಅದು ಯಾವ ರೀತಿ ಪರ್ಮನೆಂಟ್? ಇವನು ಕೆಲಸ ಇರ್ತಾರೆ, ಜೀವನ ಪೂರ್ತಿ ಟೆಂಪ್ರರಿಯಾಗಿ ಹೋಗ್ತಾರೆ. ಇತ್ತೀಚೆಗೆ ಬದಲಾಯಿಸಿದ್ದಾರೆ ಗೌರ್ಮೆಂಟ್ ಸರ್ವೆಂಟ್ಸ್. ಮೊದಲೆಲ್ಲ ಟೆಂಪ್ರರಿ ಪರ್ಮನೆಂಟ್ ಅಂತ ಕರಿತಾನೆ ಇರಲಿಲ್ಲ. ಪ್ರೊಬೇಷನರಿ ಪೀರಿಯಡ್, ಆಮೇಲೆ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟ್ರಿ ಅಷ್ಟೇ. ಏನಂತ ಆರ್ಡರ್ ಕೊಡ್ತಿರಲಿಲ್ಲ, ಪರ್ಮನೆಂಟ್ ಅಂತ ಕೊಡ್ತಾನೇ ಇರಲಿಲ್ಲ. ಅದು ಏನಾಯ್ತು ಅಲ್ಲಿಗೆ? ಪ್ರೊಬೇಷನ್ ಡಿಕ್ಲೇರ್ಡ್ ಅಷ್ಟೇ ಆಗ್ತಿತ್ತು ಅಷ್ಟೇ. ಆ ರೀತಿ ಇದ್ದಾಗಿದೆ. ಇವರೆಲ್ಲ ಜಾತಿಕ್ ಕ್ಷರರು ಅಂದರೆ ಆಚಾರ್ಯ ಇಲ್ಲಿ ಹೇಳಿಲ್ಲ ಅರ್ಥನ, ಭಾಷೆದಲ್ಲೆಲ್ಲ ಬರೀತಾರೆ, ಬೇರೆ ಕೊಟೇಶನ್ಸ್ ಕೊಡ್ತಾರೆ. ಕೂಟಸ್ಥೋ ಅಕ್ಷರ ಉಚ್ಯತೆ. ಆದರೆ ಯಾರು ಅಕ್ಷರ ದೇಹನಾಶವನ್ನೇ ಹೊಂದಿಲ್ಲ ಅವ್ರು ಏನಂತ ಕರೀತಾರೆ? ಅಕ್ಷರ. ಸೊ ಕ್ಷರಪುರುಷರು, ಅಕ್ಷರ ಪುರುಷರು. ಕ್ಷರಪುರುಷರು ಎಷ್ಟು ಜನ ಇದ್ದಾರೆ?
ಸರ್ವಾಣಿ ಭೂತಾನಿ. ಎಲ್ಲರ ಚೇತನಗಳು ಕೂಡ ಏನವರು ಕ್ಷರಪುರುಷರೇ. ಅಂದರೆ ಅನಾದಿ ಕಾಲದಿಂದ ಲಿಂಗದೇಹ ಇದೆ, ಅವೆಲ್ಲದೇ ಮತ್ತು ಸೃಷ್ಟಿ ಅವೆಲ್ಲ ಆಗ್ತಿರೋದ್ರೆ ಅವ್ರು ಕಳ್ಕೊತಾರೆ. ಆಮೇಲೆ ಅದಕ್ಕೇನಂತ ಹೇಳಿದ್ರೆ ಅವರಿಗೆ ಕ್ಷರಪುರುಷರು ಅಂತ ಹೆಸರು. ಒಬ್ಬರೇ ಏಕವಚನ, ಅಕ್ಷರ ಏಕ, ಒಬ್ಬರೇ. ಯಾರು? ಮಹಾಲಕ್ಷ್ಮಿ ಒಬ್ಬರೇ. ಇವರೆಲ್ಲ ಕ್ಷರ ಅನಂತ. ಕ್ಷರರು ಎಷ್ಟು ಜನ ಇದ್ದಾರೆ? ಅನಂತ. ಇವರೆಷ್ಟು ಒಬ್ಬರೇ ಇದ್ದಾರೆ. ಎಷ್ಟು ಅನಂತ ಸೇರಿಸಿದ್ರು ಕೂಡ ಅವರ ಪಾದೋಡಿ ಇದಕ್ಕೂ ಸಮನಾಗೋದಿಲ್ಲ, ಅಷ್ಟು ಮೇಲಿದ್ದಾರೆ. ಕೂಟಸ್ಥ ಅಂದ್ರೇನು? ಕೂಟಸ್ಥ ಆಗಿದೆ. ಕೂಟಸ್ಥ ಇರಬೇಕದು. ಕೂಟಸ್ಥ ಅಂದ್ರೇನು? ಅಲ್ಲ, ಕೂಟ ಅಂದರೆ ಆಕಾಶ, ಅವ್ಯಾಕೃತ ಆಕಾಶ. ಕೂಟಂ ಖಂ ವಿರಲಂ ವ್ಯೋಮ. ಕೂಟಂ ಖಂ, ಅದು ಅನೇಕ ಅರ್ಥಗಳಿದೆ. ಕೂಟ ಅಂದರೆ ಆಕಾಶ. ಏನು ಆಕಾಶ ಅಂದರೆ ಅವ್ಯಾಕೃತ ಆಕಾಶ. ಕೂಟಸ್ಥ, ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ. ಕೂಟವತ್, ಆಕಾಶದಂತೆ ನಿರ್ವಿಕಾರರಾಗಿ. ಆಕಾಶ ಅನಾದಿ ನಿತ್ಯ. ಅದು ಆಕಾಶ ಸೃಷ್ಟಿಯಾಯಿತು ಇಲ್ಲ, ಎಂದು ನಾಶವಾಗುತ್ತೆ ಇಲ್ಲ. ಅಂಥ ಆಕಾಶ ತತ್ವಕ್ಕೆ ಅಭಿಮಾನಿಯಾದ್ದರಿಂದ ಮಹಾಲಕ್ಷ್ಮಿಗೆ ಏನಂತ ಹೆಸರು? ಕೂಟಸ್ಥ ಪುರುಷರು ಅಂತ ಹೆಸರು. ಬರೀ ಅಕ್ಷರ ಪುರುಷರು ಅಂತ ಕರೀತಾರೆ. ಕ್ಷರರು, ಅಕ್ಷರರು. ಮತ್ತು ದೇವರು ತನ್ನ ಬಗ್ಗೆ ಹೇಳ್ಕೊಳ್ಳಿಲ್ಲ ಅಂತ ಕೇಳಿದರೆ ಇನ್ನೊಬ್ಬರಿದ್ದಾನೆ, ಉತ್ತಮ ಪುರುಷಸ್ತು ಅನ್ಯ. ಇವರಿಬ್ಬರಿಗಿಂತ ಡಿಫರೆಂಟ್ ಒಬ್ಬರಿದ್ದಾರೆ. ಅಕ್ಷರ ಪುರುಷರಿಗಿಂತ ಮೇಲಿದ್ದಾನೆ, ಅಕ್ಷರ ಪುರುಷರಿಗಿಂತ ಭಾರಿ ಮೇಲಿದ್ದಾನೆ. ಅದ್ಯಾರವರು? ಅನ್ಯ. ಅದೇನಂತ ಕರೀತಾರೆ? ಪರಮಾತ್ಮ ಇತಿ ಉದಾಹೃತ. ಪರಮಾತ್ಮ ಅಂತ ಕರೀತಾರೆ. ಗೊತ್ತಾಯ್ತಾ? ಪರಮಾತ್ಮ ಅಂದರೆ ಆತ. ಇವರು ಪರಮಾತ್ಮ, ಇವ್ರ ಅರ್ಥನೇ ಬೇರೆ. ಪರಮಾತ್ಮ ಒಳಗೆ ಹೋಗಿದ್ದಾರೆ ಅಂದರೆ ಇವ್ರ ಅರ್ಥನೇ ಬೇರೆ. ಕೆಟ್ಟ ಅರ್ಥ ಉಪಯೋಗಿಸ್ಬಿಡ್ತಾರೆ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ ಇತಿ ಉದಾಹೃತ. ಪರಮ ಆತ್ಮ, ಪರಮಾತ್ಮ, ಪರಮ ಆತ್ಮ. ಪರಮ ಅಂದರೆ ಶ್ರೇಷ್ಠ, ಆತ್ಮ ಅಂದರೆ ಚೇತನ, ಪರಮಚೇತನ ಅಂತ ಅರ್ಥ. ಪರಮಚೇತನ. ಯಾಕೆ ಸ್ವಾತಂತ್ರ್ಯ ಇರೋದು ವಿಶೇಷ ಇದೆ. ನಾಶರಾಹಿತ್ಯ ಎಲ್ಲ ಮಹಾಲಕ್ಷ್ಮಿಗೂ ಇದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮ ಅಂದರೆ ಸ್ವಾತಂತ್ರ್ಯ. ಪರಮಾತ್ಮ ಅಂದರೆ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥ ಆತ್ಮ ಚೇತನ ಯಾರು ಅಂದರೆ ಆತ ನಾರಾಯಣ. ಉದಾಹರಣ ಅಂತ ಹೇಳಿದ್ರಿಂದ ಅಕ್ಸೆಪ್ಟೆಡ್ ಬೈ ಆಲ್. ಇಡೀ ಶಾಸ್ತ್ರಗಳೆಲ್ಲ ಒಪ್ಪಿರತಕ್ಕಂಥ ವಿಚಾರ ಇದು. ಒಂದು ಕಡೆ ಹೇಳಿದ್ದಲ್ಲ, ಎಲ್ಲ ಕಡೆ ಒಪ್ಪಿದೆ ಅಂತ ಅರ್ಥ. ಯಾರಾತ? ಎಲ್ಲಿದ್ದಾನೆ ಅಂತ ಕೇಳಿದರೆ ಯಹ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಯಹ ಲೋಕತ್ರಯಮ, ಎಲ್ಲಿದ್ದಾನೆ ದೇವರು ಅಂದರೆ ಲೋಕತ್ರಯಂ ಆವಿಶ್ಯ. ಹೆಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರು ಎಲ್ಲ ಲೋಕಗಳು ಒಳಗಿದ್ದಾನೆ. ಲೋಕತ್ರಯಗಳು ಅಂತ ಹೇಳಿದಾಗ 3 ಅಲ್ಲ 14 ಆಯಿತು. ಮೇಲೆ ಕೆಳಗೆ ಇದು 14 ಲೋಕಗಳು. ಮತ್ತು ಪ್ರತಿ ಕಲ್ಪದಲ್ಲೂ, ಪ್ರತಿ ಇದರಲ್ಲೂ ಕೂಡ, ಒಂದು ಸರ್ತಿ ಅಲ್ಲ, ಯಾವಾಗಲೂ ಕೂಡ ಯಹ ಲೋಕತ್ರಯಂ ಆವಿಶ್ಯ ಒಳಗೆ ಪ್ರವೇಶ ಮಾಡಿ. ಯೋ ಅಂತಃ ಪ್ರವಿಶ್ಯ, ಲೋಕತ್ರಯಂ ಆವಿಶ್ಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಬಿಭರ್ತಿ, ಪ್ರವೇಶ ಮಾಡಿ ಏನು ಮಾಡ್ತಾನೆ? ರಕ್ಷಣೆ ಮಾಡ್ತಾರದು. ಪ್ರವೇಶ ಮಾಡಿರೋ ತನಗೆ ಜಾಗ ಬೇಕು ಅಂತಲ್ಲ. ಯಾಕೆ ತಾನು ಹೊರಗೆ ಇರೋವನಿಗೆ ಒಳಗೆ ಹಾಕ್ಬೇಕಾಗಿ. ಹೊರಗೆ ಇರಬಲ್ಲದವನಿಗೆ ಏನು ಬೇಕಿಲ್ಲ, ಇದ್ರಲ್ಲಿ ಜಾಗ ಅಂತ ಬೇಕಿಲ್ಲ. ಮತ್ತು ಯಾಕೆ ಒಳಗೆ ಹೋಗ್ತಾನೆ? ಈ ಡ್ರೈವರ್ ಕಾರೊಳಗೆ ಕೂತಾನೆ, ಅದಕ್ಕೆ ಡ್ರೈವ್ ಮಾಡ್ಲಿಕ್ಕಾಗಲ್ಲ, ಕೂತು ಡ್ರೈವ್ ಮಾಡ್ತಾನೆ. ದೇವ್ರು ಒಳಗೆ ಕೂತು. ಈಗ ಕಾರ್ ಯಾರ ಕೈಲಿದೆ? ಕೂತಿರೋದು ಕಾರಲ್ಲಾದರೂ ಕಾರ್ ಯಾರ ಕೈಲಿದೆ? ಈಗ ಡ್ರೈವರ್ ಕೈಲಿದೆ. ಅದು ಬ್ರೇಕ್ ಫೇಲ್ ಆದರೆ ಅದು ಇವರಾದ ಕೈಲಿ ಹಾಕ್ತಾನೆ. ದೇವರಿಗೆ ಅದಿಲ್ಲ, ಸ್ವತಂತ್ರನಾದ್ದರಿಂದ ಏನಾಗೋದಿಲ್ಲ. ಎಂದೂ ಕೂಡ ಪರಮಾತ್ಮ ಒಳಗೆ ಕೂತು ಕಂಟ್ರೋಲ್ ಮಾಡ್ತಾನೆ. ಒಳಗೆ ಕೂತು ಕಂಟ್ರೋಲ್ ಮಾಡ್ತಾನೆ, ಹೊರಗೆ ಕೂತು ಕಂಟ್ರೋಲ್ ಮಾಡ್ತಾನೆ. ರಾಜನಂತೆ ಹೊರಗಿದ್ದು ಮಾಡ್ತಾನೆ, ಒಳಗಿದ್ದು ಮಾಡ್ತಾನೆ. ಹೀಗೆ ಅಂತರ್ಬಹಿಶ್ಚ, ಒಳಗೆ ಹೊರಗೆ ಇದ್ದಾನೆ. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ, ಆವೇಶ ಮಾಡಿರೋದು ತಾನು ಜಾಗ ತಗೊಳ್ಳೋದಕ್ಕಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಒಳಗೆ ಪ್ರವೇಶ ಮಾಡೋ ಉದ್ದೇಶ ಏನು ಅಂದರೆ ತನಗೊಂದು ಜಾಗ ಬೇಕು ಅಂತಲ್ಲ, ಅದಕ್ಕೆ ರಕ್ಷಣೆ ಬೇಕು ಅಂತ ಒಳಗಿದ್ದಾನೆ. ಅವ್ಯಯ ಈಶ್ವರ. ಅದಕ್ಕೆ ಗುರುತೇನು ಅಂದರೆ ಜಗತ್ತೆಲ್ಲ ಏನಾಗುತ್ತೆ? ಪ್ರಳಯ ಕಾಲದೊಳಗೆ 3 ಲೋಕಗಳು ಕೂಡ ಹೋಗ್ಬಿಡು ಪ್ರಳಯ ಕಾಲದಲ್ಲಿ. ಆದರೆ ಪರಮಾತ್ಮ ಧರಿಸಿದ್ದಾನೆ. ಆ ಜಗತ್ತು ಹೋದರೂ ಕೂಡ ಏನಾಗಲ್ಲ ಆತ ಅವ್ಯಯ, ನಾಶ ಇಲ್ಲ. ನಾಶ ಇಲ್ಲ, ಹ್ರಾಸನೂ ಇಲ್ಲ. ನಾಶ ಇಲ್ಲ, ಹ್ರಾಸನೂ ಇಲ್ಲ ದೇವರಿಗೆ. ಯಾತಕ್ಕೆ ಅಂತ ಕೇಳಿದರೆ ನಾಶರಹಿತ ಅವರು. ಅಕ್ಷರ ಪುರುಷರಿಗೆ ನಾಶ ಇಲ್ಲ. ಅವರಿಗಿಂತ ಮೇಲಿರಬೇಕಾದ್ರೆ ನಾಶದ ಹೆಸರಿಲ್ಲ. ನಮಗೆಲ್ಲ ಅನೇಕ ಪ್ರಶ್ನೆಗೆ ಉತ್ತರ ಇದೆ. ನಮ್ಮ ದೇಹದೊಳಗೆ ದೇವರಿದ್ದಾನೆ ಅಂತ ಹೇಳಿದರೆ, ನಮ್ಮ ದೇಹ ನಾಶವಾದಾಗ ದೇವರು ಏನಾಗಬೇಕಾಯ್ತಾಗ? ನಾಶವಾಗಬೇಕಾಗತ್ತೆ. ಅದಕ್ಕೆ ಇಲ್ಲ, ದೇವರು ನಾಶವಾಗದೆ ನಮ್ಮ ದೇಹ ನಾಶವಾದರೂ ಕೂಡ ಒಳಗಿರೋ ನಾವೇ ನಾಶವಾಗೋದಿಲ್ಲ, ಶಿಫ್ಟ್ ಆಗ್ತೇವೆ. ದೇವರಂತೂ ಹಾಗೆ ನಿರ್ವಿಕಾರನಾಗಿರ್ತಾನೆ. ಇಲ್ಲಿ ಬಾಂಬ್ ಹಾಕಿರೋ ಆಕಾಶ ಏನಾಗುತ್ತೆ? ಮತ್ತು ಆಕಾಶ ನಾಶವಾಗಿ ದೊಂದಾರು ನಾಶ ಮಾಡೋ ಬಾಂಬ್ ಅಂತ ಕಾನ್ಸೆಪ್ಟ್ ಇದೆಯಾ? ಇಲ್ಲೇ ಇಲ್ಲ. ಅಂದರೆ ಆಕಾಶ ಏನು ವಿಷ್ಣು ಪಾದ, ಅದು ವಿಷ್ಣು ಪಾದಕ್ಕೆ ನಾಶ ಇಲ್ಲ, ವಿಷ್ಣುವಿನ ನಾಶ ಇದೆಯಾ? ಇಲ್ಲೇ ಇಲ್ಲ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಕಾಶ ಅನಾದಿ ನಿತ್ಯ. ಇನ್ನೂ ಸೂಪರ್ ಸೈನ್ಸ್ ಇವೆಲ್ಲ ಕೂಡ. ಕಾಲ ನಿತ್ಯ, ಆಮೇಲೆ ದೇಶ ನಿತ್ಯ, ಪ್ರಕೃತಿ ನಿತ್ಯ. ದೇಶ ಅಂದರೆ ಅವ್ಯಾಕೃತ ಆಕಾಶ ನಿತ್ಯ, ಪ್ರಕೃತಿ ನಿತ್ಯ,
ಪ್ರಕೃತಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಆದರೆ ಆಕಾಶಕ್ಕೆ ಅದೂ ಇಲ್ಲ. ಅದಕ್ಕೆ ಕೂಟ ಅಂತ ಕೂಟಸ್ಥ ಅಂದರೆ ಏನೇನು ಚೇಂಜೇ ಇಲ್ಲ, ಟೋಟಲಿ ಚೇಂಜ್ಲೆಸ್. ಆದರೆ ಅಸ್ವತಂತ್ರ. ಮಹಾಲಕ್ಷ್ಮಿಗೆ ಚೇಂಜ್ ಇಲ್ಲ, ಆದರೆ ಏನಿದೆ ಅಸ್ವಾತಂತ್ರ್ಯ ಇದ್ದೇ ಇದೆ. ಜಡವಾಗಿ ಅವ್ಯಾಕೃತ ಆಕಾಶ ಅಸ್ವತಂತ್ರವಾದರೆ ಅಸ್ವಾತಂತ್ರ್ಯ ಚೇತನವಾಗಿಯೂ ಮಹಾಲಕ್ಷ್ಮಿ ಹೊಂದಿದ್ದಾರೆ. ನಾರಾಯಣನಿಗೇನಿಲ್ಲ, ಆಕಾಶದಂತೆ ನಿತ್ಯತ್ವ ಇದೆ, ಮಹಾಲಕ್ಷ್ಮಿಯಂತೆ ಅಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ದೇವರು ಅಷ್ಟು ಬೇರೆ ಇದ್ದಾರೆ. ಎಲ್ಲ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು, ಏನೇನು ವ್ಯತ್ಯಾಸ ಇದೆ ಇಬ್ಬರಿಗೂ ಅಂತ ಹೇಳಿಬಿಟ್ಟು. ಇಬ್ಬರು ಸರ್ವತ್ರ ವ್ಯಾಪ್ತರು, ಗೊತ್ತಾಯ್ತಾ? ಸಲ್ಲವಕಾರದಲ್ಲೂ ಇರ್ತಾರೆ. ಏನು ಡಿಫ್ರೆನ್ಸ್ ಆಗಿದ್ರೆ ಇಬ್ಬರಿಗೆ? ಈಕ್ವಾಲಿಟಿ ಬಂತಲ್ಲ ಅಂತ ಕೇಳಿದರೆ ಇಲ್ಲ, ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ವ್ಯತ್ಯಾಸ ಇದೆ ಹೇಳಿದ್ರೆ. ಅಂದರೆ ಮಹಾಲಕ್ಷ್ಮೀ ದೇವಿ ಸರ್ವತ್ರ ವ್ಯಾಪ್ತರು, ನಾರಾಯಣ ಸರ್ವತ್ರ ವ್ಯಾಪ್ತ, ಸರ್ವಕಾರದಲ್ಲೂ ಇದ್ದಾರೆ. ಅವರಿಬ್ಬರಿಗೆ ಏನಿಲ್ಲ, ಸಾಮ್ಯ ಇಲ್ಲ. ವಿಶಿಷ್ಟಾದ್ವೈತದಲ್ಲಿ ಮುಕ್ತರಿಗೆಲ್ಲ ಸಾಮ್ಯ. ಏನು ಮುಕ್ತರಿನ ಅಣುಗಳು ಸಾಧ್ಯ ವಿವೇಚನೆ ಮಾಡೋಕ್ಕೆ ಬರುತ್ತಾ? ಹೊರಟಿರ್ತಾರೆ. ಐಕ್ಯ ಹೇಗೆ ಇಂಪಾಸಿಬಲ್ಲು, ದೇವರೊಂದಿಗೆ ಸಾಮ್ಯ ಕೂಡ ಇಂಪಾಸಿಬಲ್. ಅದು ಅವರು ಐಕ್ಯ ಒಪ್ಪಲಿಲ್ಲ, ಸಾಮ್ಯ ಒಪ್ಪಿಟ್ಬಿಟ್ರು, ಅವರು ಐಕ್ಯ ಒಪ್ಪಿಟ್ಬಿಟ್ರು. ಸೊ ಅಲ್ಲಿ ಎರಡಕ್ಕೂ ಅಷ್ಟೇ ಡಿಫೆಕ್ಟ್ ಇದೆ. ಯಾಕೆ ಐಕ್ಯನೂ ನಮಗೆ ದೇವ್ರನ್ನ ಜೊತೆಗೆ ಒಪ್ಲಕ್ಕಾಗೋದಿಲ್ಲ, ಸಾಮ್ಯನೂ ಒಪ್ಲಕ್ಕಾಗೋದಿಲ್ಲ. ಆದ್ದರಿಂದ ಎರಡನ್ನೂ ಮೇಂಟೈನ್ ಮಾಡೋದು ಆಚಾರ ಒಬ್ಬರೇ. ಐಕ್ಯನೂ ಇಲ್ಲ, ಸಾಮ್ಯನೂ ಇಲ್ಲ. ಎಷ್ಟು ಕ್ಲಾರಿಟಿ ಇದೆ ಅದರೊಳಗೆ, ಗೊತ್ತಾಯ್ತಾ? ಇದ್ರ ಸ್ವಲ್ಪ ತಪ್ಪಿದ್ರು ಕೂಡ ಹೋಯ್ತಾಗ. ಇವತ್ತು ಯಾವಾಗಲೂ ಕೂಡ ನಾನೇನೇನು ಅಂತ ಹೇಳಿದ್ರು ಪನಿಷಬಲ್ ಅಫೆನ್ಸು. ನಾನೇನು ಹೇಳಾಗಿಲ್ಲ, ನಾನು ಈಕ್ವಲ್ ಅಂದುಬಿಟ್ರೆ ಒಬ್ರು ಯಾವನೋ ಕ್ಯಾಂಡಿಡೇಟ್ ಇರ್ತಾರೆ, ಅನೇಕ ಮಂತ್ರಿಗಳಿರ್ತಾರೆ, ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅನೌನ್ಸ್ ಮಾಡಿದ ತಕ್ಷಣ ನಾವು ಹೊರಗಾಗ್ತದೆ ತಕ್ಷಣ. ಯಾತಕ್ಕೆ? ಡೇಂಜರಸ್ ಥರ ಇವರು ಅಂತೇಳಿ ಆ ಕಾನ್ಸೆಪ್ಟ್ ಒಳಗಿರ್ಬೋದು, ಹೇಳ್ಕೊಳ್ಳಾಗಿಲ್ಲ ಅವನು. ಯೋಚನೆ ಬಂದರೂ ಸಾಕು, ಏನಾಗ್ತಾರೋ ಅವನು ಇಮಿಡಿಯೇಟ್ಲಿ ಅವ್ನು ಡೌನ್ಫಾಲ್ ಅವನು ಶುರು. ಆ ಈಕ್ವಾಲಿಟಿ ಯೋಚನೆ ಕೂಡ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ದೇವ್ರ ಬಗ್ಗೆ ಸಾಮ್ಯಾದಿಗಳನ್ನು ಅಟೆಂಪ್ಟ್ ಮಾಡೋದು ಬೇಡ. ಮನಸ್ಸಲ್ಲಿ ಜಸ್ಟ್ ಯೋಚನೆ ಮಾಡಿದರೂ ಕೂಡ ಮುಂದೆ ಬರುತ್ತೆ, ಅದೇ ಬರೋದು. ಈಗ ಸರ್ವನಾಶ, ಬರೀ ನಾಶ ಒಂದಲ್ಲಿ ಹೇಗೆ ಅಂತಾನೆ, ಈ ಬೆಟ್ಟದಿಂದ ಜಾರಿ ಬಿದ್ದರೆ ಸ್ವಲ್ಪ ಬೀಳೋದು ಹೇಗೆ ಬೀಳ್ತಾರೆ ಅವನು, ಪೂರ್ತಿ ಬಿದ್ದು ಹೋಗ್ತಾರೆ. ಅದು ಬಂದಿದೆ, ಘಟೋಪನಿಷತ್ತಲ್ಲಿ ಹೇಳ್ತಾರೆ. ಹೇಗೆ ಇದು ಮಳೆ ನೀರು ಬೀಳುತ್ತೆ ಅದ್ರ ಮೇಲೆ, ಬೆಟ್ಟದ ಮೇಲೆ ಹೇಗೆ ಬೀಳುತ್ತೆ ಕೆಳಗದು, ಜೋರಾಗಿ ಬಿಡುತ್ತೆ, ಸರ್ರಂತ ಹರ್ಕೊಂಡು ಹೋಗಿಬಿಡುತ್ತೆ. ಅವ್ರು ಅದಕ್ಕಂದ ಎಷ್ಟು ಫಾಸ್ಟ್ ಇದೆ ನೋಡಿದ್ರಲ್ಲ, ಅದು ಆತಿ ಅಷ್ಟು ಫಾಸ್ಟಾಗಿ ಕೆಳಗೆ ಬೀಳ್ತಾರೆ, ಫಾಸ್ಟಾಗಿ ಬೀಳ್ತಾರೆ. ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸ್ ಇದೆಯಾ ವಾಪಸ್? ಅದು ಇಂಪಾಸಿಬಲ್. ಆದ್ದರಿಂದ ಅದಕ್ಕೆ ವಾಪಸ್ ಹೋಗೋ ಚಾನ್ಸ್. ಅಂದಂತಮಸ್ಸೆ ಏನದು? ನಿತ್ಯವಾದ ಲೋಕ. ಅದೆಲ್ಲ ಸರಿಯಾಗಿ ತಿಳ್ಕೊಡೋದು. ಎಷ್ಟು ವಿಷಯ ಇದ್ದಾರೆ. ಯಾರಿದ್ದಾರೆ ಥರ್ಡ್ ಪರ್ಸನ್? ಯಾಕೆ ಹೇಳಿದ್ದಾರೆ? ಅದೇ ಹೇಳ್ತಾರೆ, ಮುಂದೆ ತಾನೇ ಹೇಳ್ತಾರೆ ಅದನ್ನು. ಮುಂದೆ ನೆಕ್ಸ್ಟ್ ಹೋಗ್ದಲ್ಲೇ ಹೇಳ್ತಾರೆ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ ಇತಿ ಉದಾಹೃತಃ ಯಹ ಲೋಕತ್ರಯಂ. ಯಹ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಯಹ ಅಂದರೆ ಪ್ರಕಾಶ ರೂಪ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಬರುತ್ತೆ. ಪ್ರಕಾಶ ರೂಪ ಅಂದರೆ ಏನು? ಸರ್ವತ್ರ ಜ್ಞಾನಪೂರ್ವಕ. ನಮ್ಮ ದೇಹದಲ್ಲಿ ನಾವಿದ್ದೇವೆ, ಮನೆಗೆ ನಮ್ಮ ದೇಹದ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಮೂರ್ಛೆ ಬಂದಿದ್ದು ನಮಗೆ ಜ್ಞಾನ ಇಲ್ಲ. ಪರಮಾತ್ಮ ಪ್ರಕಾಶ ರೂಪ, ಒಳಗಿದ್ದು ಜ್ಞಾನಿ, ಹೊರಗಿದ್ದು ಜ್ಞಾನಿ. ಗೊತ್ತಾಯ್ತಾ? ಹೊರಗಿದ್ದು ತಿಳ್ಕೊಂಡಿದ್ದಾನೆ, ಹೊರಗಿದ್ದು ತಿಳ್ಕೊಂಡಿದ್ದು. ಪ್ರಕಾಶ ಆದರೆ ಜ್ಞಾನ. ಯಾವಾಗಲೂ ಪರಮಾತ್ಮ ಏನಾಗಿರ್ತಾನೆ? ಜ್ಞಾನಾನಂದಮಯ, ನೋ ಚೇಂಜ್. ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಅವನೇನಾಗಿದ್ದಾನೆ? ಅವ್ಯಯ ನಾಶರಹಿತರಾಗಿದ್ದಾನೆ. ಯಾತಕ್ಕೆ? ಇದ್ಯಾಕೆ ನಾಶ ಹೊಂದುತ್ತೆ? ದೇಹ ನಾಶ ಹೊಂದಿತ್ತು, ಒಳಗಿರೋ ಜೀವ ಇರಲಿಕ್ಕಾಗಲಿ ಹೊರಗೆ ಬಂದ. ಮನೆ ಬೆಂಕಿ ಹತ್ತಿರ ಏನು ಮಾಡ್ತಾನೆ ಮನುಷ್ಯ? ಹೊರಬಂದು ನಿಂತ್ಕೊತಾನೆ. ದೇವರು ಯಾತಕ್ಕೆ ಒಳಗಿದ್ದರೆ ನಾಶವಾಗೋದಿಲ್ಲ ಅಂದರೆ ಈಶ್ವರ ಸಮರ್ಥ. ನಮಗೆ ಯಾತಕ್ಕಿಲ್ಲ? ಅದು ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯ ಏನು? ಸ್ವಾತಂತ್ರ್ಯ ನಾಮಕ ಸ್ವಾತಂತ್ರ್ಯ ಇಲ್ಲ. ಅದಕ್ಕೇನಾಯ್ತು? ಅಲ್ಲಿಗೆ ನಮಗೆ ನಾಶ ಇದೆ. ದೇವರಿಗೇನಿಲ್ಲ? ನಾಶ ಇಲ್ಲ. ಅವ್ಯಯ ಈಶ್ವರ. ಯಥಾ ಅವ್ಯಯ ಯಥಾ ಈಶ್ವರ ತಥೈವ ಅವ್ಯಯ. ಅವ್ರು ಈಶ್ವರನಾಗಿದ್ದಕ್ಕೇನೆ ಅವ್ಯಯನಾಗಿದ್ದಾನೆ. ಈಶ್ವರ ಶಬ್ದಕ್ಕೆ ಶಿವ ಆ ರೀತಿ ಅರ್ಥ ಮಾಡಬಾರ್ದು. ಈಶ್ವರ ಶಿವ ಲೋಕದಲ್ಲಿ ಆರ್ಥ, ಈ ಶಿವ ಇವೆಲ್ಲ ಬಂದುಬಿಡುತ್ತೆ. ಶಾಸ್ತ್ರದಲ್ಲಿ ಈಶ್ವರ ಅಂದರೆ ನಾರಾಯಣ, ಬ್ರಹ್ಮ ಅಂದರೆ ನಾರಾಯಣ. ಈಶ್ವರ ಅಂದರೆ ಶಿವ ಅಲ್ಲ, ಬ್ರಹ್ಮ ಅಂದರೆ ಬ್ರಹ್ಮದೇವರಲ್ಲ. ಬ್ರಹ್ಮ ಅಂದರೆ ನಾರಾಯಣ, ಈಶ್ವರ ಅಂದರೆ ನಾರಾಯಣ. ಈಶ್ವರ ಈಶಾನ ಅಂದ್ರೇನು? ಸಾಮರ್ಥ್ಯ. ಈಶ್ವರಶೀಲ ಸಮರ್ಥ. ಈಶ್ವರೋ ವಿಕ್ರಮೀ ಧನ್ವಿ. ವಿಷ್ಣು ಸಹಸ್ರ ಏನಂತ ಬಂದಿದೆ? ಈಶ್ವರೋ ವಿಕ್ರಮೀ ಧನ್ವಿ. ಆ ಈಶ್ವರ, ಈ ಜನ ತಿಳ್ಕೊಂಡ ಈಶ್ವರ ಪರಮೇಶ್ವರನ ಮತ್ತು ನಾರಾಯಣನೇ. ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಈಗ ಹೇಳ್ತಾ ಯಸ್ಮಾತ್ ಛರ. ಯಾರಪ್ಪ ಅವನು ಅಂತ ಕೇಳಿದರೆ, ಯಾರವನಾಗಿದ್ದರೆ? ಥರ್ಡ್ ಪರ್ಸನ್ನ ಹೇಳಿದ. ಒಬ್ಬನಿದ್ದಾನೆ, ಹೇಗಿದ್ದಾನೆ, ಯಾರು ಅಂತ ಕೇಳಿದರೆ ಯಸ್ಮಾತ್ ಕ್ಷರಮತೀತೋ ಅಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಇದನ್ನು ಹೀಗೆ ಹೇಳಿ ಯಾರು? ನಾನೇ ಅಂತ ಹೇಳಿದ. ಯಾರು ನಾನು? ಅದು ಬೇರೆ ಎಷ್ಟೊತ್ತು ಹೇಳಿದ್ದೇನೋ? ಯಾರು ಕ್ಷರನಿಂದ ಬೇರೆ, ಅಕ್ಷರನಿಂದ ಬೇರೆ, ಅವರಿಬ್ಬರ ಮೇಲಿದ್ದು ಎಲ್ಲರೊಳಗೆ ಪ್ರವೇಶ ಮಾಡಿ
ನಾಶ ಹೊಂದಿದ್ರು ನಾಶ ಹೊಂದಿರ್ತಾನಲ್ಲ ಅಂತ ಸರ್ವಸಮರ್ಥನೆ ಈಶ್ವರ ಅಂಥೇಳಿ ಅವನು ಯಾರು ಅಂದರೆ ನಾನೇ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ ಮೇಲೆ ನಾನೇ ಅಂತ ಹೇಳ್ಕೊಬೋದು. ಸುಮ್ಮನೆ ನಾನೇ ಈಶ್ವರ ಅಂದರೆ ಪದೀತಾಗುತ್ತೆ. ನಾನೇ ಭಗವಾನ್ ಅಂತ ಬೋರ್ಡ್ ಹಾಕ್ಕೊಂಡ್ಬಿಡ್ತಾನೆ. ಬೋರ್ಡ್ ಹಾಕೊಂಡ್ರೆ ಏನೂ ಗೊತ್ತಿಲ್ಲ ಅವರಿಗೆ, ದುಡ್ಡು ಕೊಟ್ಟು ಹೋಗ್ಬೇಕು ಅವ್ರ ಹತ್ರ. ಅವ್ರು ಭಗವಾನ್ ಅವನು. ಮತ್ತು ಏನು ಇಸ್ಕೊಂಡ್ರು ಭಗವಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ಕ್ಷರದಿಂದ ಅತೀತನಾಗಿದ್ದೇನೆ, ಅಕ್ಷರದಿಂದ ಉತ್ತಮನಾಗಿದ್ದೇನೆ. ಆ ಪದಗಳು ಎಷ್ಟು ಪ್ರತಿಯೊಂದು ಶಾಸ್ತ್ರೀಯ ಪದಗಳು. ಸುಮ್ಮನೆ ಕಾವ್ಯ ಓದಬಾರ್ದು. ಯಸ್ಮಾಕ್ಷರಂ ಅತೀತಃ, ನಾನು ಅಬೌಕ್ಷರ. ಅಬೌಕ್ಷರ ಅದೇನರ್ಥ? ಇವತ್ತು ಕಾರಿದೆ, ಪ್ಲೇನ್ ಇದೆ. ಪ್ಲೇನ್ ಎಲ್ಲಿದೆ ಈಗ? ಅಬೌವ್ ದಿಸ್ ಇದೆ. ಎರಡು ಪ್ಲೇನ್ ಹೋಗ್ತಾ ಇವೆ. ಅವಾಗೇನಾಗುತ್ತೆ? ಒಂದು ಮೇಲೆ ಒಂದು ಕೆಳಗೆ ಅಷ್ಟೇ. ಇದೇನಾಗಿದೆ? ಈಶ್ವರ ಮಹಾಲಕ್ಷ್ಮಿ ಸರ್ವತ್ರ ವ್ಯಾಪ್ತರು, ನಾರಾಯಣ ಸರ್ವತ್ರ ವ್ಯಾಪ್ತ, ಜೀವರಲ್ಲ. ಅದಕ್ಕೆ ಅಬೌವ್ ಇದ್ದಾರೆ ಜೀವರ ಮೇಲೆ. ಆದರೆ ಅಕ್ಷರಾದ ಪಿಚ ಉತ್ತಮ. ಅಕ್ಷರ ಏನಾಗಿದ್ದೆ? ಉತ್ತಮನಾಗಿದ್ದೇನೆ. ಅಕ್ಷರಿಗಿಂತ ಉತ್ತಮನಾಗಿದ್ದೇನೆ, ಇವರಿಂದ ಅತೀತನಾಗಿದ್ದೇನೆ. ಅಬೌವ್ ಅಂದರೆ ಇನ್ಕಂಪೇರಬಲಿ ಅಬೌವ್. ಗೊತ್ತಾಯ್ತಾ? ಆದರೆ ಅಲ್ಲಿ ಯಾಕೆ ದೇಶತಃ ಸಾಮ್ಯ ಇದೆ, ಕಾಲತಃ ಸಾಮ್ಯ ಇದೆ ಮಹಾಲಕ್ಷ್ಮಿ ಜೊತೆ. ಗುಣತಃ ಇಲ್ಲ. ಇವರಿಗೆ ಯಾವ ದೇಶತಃ ಇದೆ ಅಷ್ಟೇ, ಕಾಲತಃ ಇದೆ. ಎಂಥ ಕಾಲತಃ ಅಂದರೆ ಎಲ್ಲ ಕಾಲಕ್ಕೂ ಜೀವರಿರ್ತಾರೆ, ಎಲ್ಲ ಸ್ಥಳದಲ್ಲೂ ಜೀವರಿಲ್ಲ. ಕಾಲತಃ ಸಾಮ್ಯ ಇದೆ, ದೇಶತಃ ಸಾಮ್ಯ ಇಲ್ಲ, ಗುಣತಃ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮೂರು ಒಟ್ಟು: ದೇಶತಃ, ಕಾಲತಃ, ಗುಣತಃ. ಅದು ದೇಶತಃ ಕಾಲತಃ ಎರಡು ಇರೋದು ಯಾರಿಗೆ? ಮಹಾಲಕ್ಷ್ಮಿಗೆ. ಕಾಲತಃ ಇರೋದು ಯಾರಿಗೆ? ಜೀವರಿ ಮಾತ್ರ. ಆದರೆ ಗುಣತಃ ಮಹಾಲಕ್ಷ್ಮಿಗೂ ಇಲ್ಲ. ಸೊ ಇದು ಕ್ಷರ ಅಕ್ಷರ ಗೊತ್ತಾಗುತ್ತೆ. ಈಗ ಎರಡರಲ್ಲಿ ವ್ಯಾಪ್ತಿ, ಒಂದರಲ್ಲಿ ಮಾತ್ರ ವ್ಯಾಪ್ತಿ ಇದ್ದರೆ ಕ್ಷರರು, ಎರಡರಲ್ಲಿದ್ದರೆ ಅಕ್ಷರಗಳು, ಮೂರಲ್ಲಿದ್ದರೆ ಅವು ನಾರಾಯಣ. ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಗುಣತಃ ವ್ಯಾಪ್ತಿ. ಅರ್ಥ ಆಯ್ತಾ? ಅದು ಬೇರೆ ಕಡೆ ಬೆರೀತಾರೆ ಅದನ್ನೆಲ್ಲ. ದೇಶತಃ ಕಾಲತಶ್ಚೈವ ಗುಣತಶ್ಚ ತ್ರಿಧಾತತಿ. ವ್ಯಾಪ್ತಿ ಮೂರು ವಿಧ: ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಗುಣತಃ ವ್ಯಾಪ್ತಿ ಅಂಥೇಳಿ. ಸಾ ಸಮಸ್ತ ಹರೇರೇವ. ಆ ಮೂರು ಇರೋದು ಹರಿಗೊಂದೇನೆ. ನಹಿ ಅನ್ನೇ ಪೂರ್ಣ ಸದ್ಗುಣ. ಬೇರೆಯವರು ಯಾರು ಏನಲ್ಲ, ಪೂರ್ಣ ಸದ್ಗುಣರಲ್ಲ. ಪೂರ್ಣ ಮೂರು ಇದ್ದಾಗ ಪೂರ್ಣ, ಇಲ್ಲಿ ಹೋದ್ರಿಲ್ಲ. ನಮ್ಗೆ ಹೊಸ ಅರ್ಥ ಐತೆ. ವಿಷ್ಣು ಸಹಸ್ರನಾಮ ಬರುತ್ತೆ. ಪೂರ್ಣ ಪೂರಯಿತ ಪುಣ್ಯ. ಪೂರ್ಣ ಅಂದರೆ ಏನು ಹಾಗಿದ್ರೆ? ದೇಶತಃ ಪೂರ್ಣ, ಕಾಲತಃ ಪೂರ್ಣ ಮತ್ತು ಗುಣತಃ ಪೂರ್ಣ. ಅದು ಪೂರ್ಣ ಶಬ್ದಕ್ಕೆ ಅರ್ಥ. ಆಗ ನಾರಾಯಣಂ ಗುಣ ಸರ್ವೇ ಉದೀರ್ಣಂ. ಉದೀರ್ಣಂ ಅಂದರೆ ಪೂರ್ಣಂ ಅಂತ ಅರ್ಥ. ಉದೀರ್ಣ ಅದು ವಿಷ್ಣು ಸಹಸ್ರನಾಮದ ಪದನೇ. ಇದಿಷ್ಟು ಅರ್ಥ ಮಾಡಿಕೊಂಡಾಗ ನಮಗೆ ಗೀತಾ ಅರ್ಥ ಆಗ್ತದೆ, ವಿಷ್ಣು ಸಹಸ್ರನಾಮ ಅರ್ಥ ಆಗುತ್ತೆ, ಉಪನಿಷತ್ತು ಅರ್ಥ ಆಗುತ್ತೆ. ಎಲ್ಲದರ ಅರ್ಥ ಒಂದೇ ಅಂತಾಗುತ್ತೆ. ಮತ್ತೆ ಇದೊಂದು ಅದೊಂದು ಹೇಳೋದಿಲ್ಲ, ಎಲ್ಲವೂ ಏನು ಹೇಳ್ತಾ ಇವೆ? ಈಗ ಒಂದೇ ಅರ್ಥ ಹೇಳ್ತಾ ಇವೆ. ಯಾರಿಗೆ? ಇಲ್ಲ ಇಲ್ಲ, ದೇಶತೆ ವ್ಯಾಪ್ತಿ ಇಲ್ಲ. ಆ ಯೋಗ ಶಕ್ತಿಯಿಂದ ವ್ಯಾಪ್ತಿ. ಸ್ವರೂಪತಃ ಅಣು ವ್ಯಾಪ್ತರಲ್ಲ. ಆದರೆ ಎಂಥ ವ್ಯಾಪ್ತಿ ಇದೆ ಅವರಿಗೆ? ಯೋಗದಿಂದ ವ್ಯಾಪ್ತಿ. ಉದಾಹರಣೆಗೆ ಒಂದು ಬೆಡ್ ಇದಕ್ಕೆಲ್ಲ ವ್ಯಾಪ್ತಿ ಇಲ್ಲೇ ಇಲ್ಲ. ದೀಪ ಹಚ್ಚಿಟ್ಟ, ಶುರುವಾಯಿತು ವ್ಯಾಪ್ತಿ. ಅದಕ್ಕೆ ಮೇಣದ ಬತ್ತಿ ಎಷ್ಟು ವ್ಯಾಪ್ತಿ ಇದೆ? ಇಷ್ಟೇ. ಈ ಅದಂತರ ಸ್ವಲ್ಪ ದೊಡ್ಡದು ಹಾಕಿದ, ಅದು ಸ್ವಲ್ಪ ಜಾಸ್ತಿ ಆಯಿತು. ಒಂದು 100 ಕ್ಯಾಂಡಲ್ ಬಲ್ಪ್ ಆಗಿದೆ, ಏನಾಯ್ತಾ? ವ್ಯಾಪ್ತಿ ಭಾರಿ ಜಾಸ್ತಿ ಆಗೋಯ್ತು. ತಿಳಿತಾ? ಆಮೇಲೆ ಇನ್ನೂ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಎಷ್ಟು ಸೂರ್ಯ ಇದ್ದ, ಸೂರ್ಯನ ವ್ಯಾಪ್ತಿ ಎಷ್ಟಿದೆ ಈಗ? ಸೂರ್ಯ ವ್ಯಾಪ್ತನ ಹೇಳಿ? ವ್ಯಾಪ್ತನ? ಯಾಕಲ್ಲ? ನೋಡ್ತೀವಿ ಸೂರ್ಯ ಇಲ್ಲಿದ್ದ ತೋರಿಸ್ತೀವಿ ನಾವೀಗ. ಅಲ್ಲಿದ್ದಾನೆ ಅಂದಮೇಲೆ ಏನಲ್ಲ, ವ್ಯಾಪ್ತನಲ್ಲ ಅಂತ ಅರ್ಥ. ಬೆಳಕು ಎಷ್ಟು ಕಡೆ ಇದೆ? ಆ ಸೂರ್ಯನ ವ್ಯಾಪ್ತಿ ಸ್ವರೂಪದಲ್ಲಿ ವ್ಯಾಪ್ತಿ ಅಲ್ಲ, ಅದು ಪ್ರಕಾಶತ ವ್ಯಾಪ್ತಿ. ಆದ್ದರಿಂದ ನಮ್ಮ ಬುಡದಲ್ಲ ಜೀವರು ಅಷ್ಟೇ, ಅವರು ಮಿಣುಕ್ತಿ ಇಷ್ಟೇ ಇರ್ತಾರೆ. ನಮ್ಮ ವ್ಯಾಪ್ತಿ ಎಷ್ಟು? ದೇಹದ ಪೂರ್ತಿ ಅಷ್ಟೇ. ನಮ್ಮ ದೇಹದ ಬಗ್ಗೆ ಪೂರ್ತಿ ಗೊತ್ತಾದ ಮಲಿಕೊಂಡಾಗ ಅದು ಹೋಗಿಬಿಡುತ್ತೆ. ಇಷ್ಟೇ ನಾನು ಮಾತ್ರ ಜ್ಞಾಪಕ ಇರೋದು ಅವನಿಗೆ. ವಾಯುದೇವರಿಗೆ ಹಾಗಲ್ಲ. ಸ್ವಾಮಿನ್ ಸರ್ವಾಂತರಾತ್ಮನ್ ಈ ಅರ್ಥದಲ್ಲಿದೆ. ಪರಮಾತ್ಮನ ವ್ಯಾಪ್ತಿ ಬೇರೆ, ಮಹಾಲಕ್ಷ್ಮಿ ವ್ಯಾಪ್ತಿ ಬೇರೆ, ನಾರಾಯಣನ ವ್ಯಾಪ್ತಿ ಬೇರೆ, ರುದ್ರದೇವರ ವ್ಯಾಪ್ತಿ ಬೇರೆ, ಮತ್ತು ಉಳಿದು ಎಲ್ಲ ಜೀವರ ವ್ಯಾಪ್ತಿ ಬೇರೆ. ಜೀವರ ತಾರತಮ್ಯ ಇರೋದ್ರಿಂದ ವ್ಯಾಪ್ತಿ ಹೆಚ್ಚು ಕಡಿಮೆ ಆಗ್ತಾ ಬರೋದು. ವ್ಯಾಪ್ತಿ ಅನ್ನೋದು ತತ್ವ ತಾರತಮ್ಯ ಅಂದ್ರೆ ಒಂದೇ, ವ್ಯಾಪ್ತಿ ತಾರತಮ್ಯ ಅಂದ್ರೆ ಒಂದೇ. ಇದು ಸಿಂಪಲ್. ನಮಗೀಗ ಒಬ್ಬ ತಹಸೀಲ್ದಾರ್ ವ್ಯಾಪ್ತಿ ಎಷ್ಟಪ್ಪ? ತಾಲೂಕು ಸಿಂಪಲ್. ಅವನ ವ್ಯಾಪ್ತಿ ಅಂದರೆ ಅಧಿಕ ಪವರ್ ವ್ಯಾಪ್ತಿ. ಅದು AC ವ್ಯಾಪ್ತಿ ಎಷ್ಟಪ್ಪ? ಡಿಸ್ಟ್ರಿಕ್ಟ್ ಅಷ್ಟೆ. DC ವ್ಯಾಪ್ತಿ ಎಷ್ಟಾಯಿತು? ಡಿಸ್ಟ್ರಿಕ್ಟ್ ಇನ್ನೂ ಜಾಸ್ತಿ. ಅದರಲ್ಲಿ ACಯಲ್ಲಿ ಸೀನಿಯರ್ ಆಗ್ತಾರೆ. ಗವರ್ನರ್ ವ್ಯಾಪ್ತಿ, ಸ್ಟೇಟ್ ಪ್ರೆಸಿಡೆಂಟ್ ವ್ಯಾಪ್ತಿ, ಆಲ್ ಇಂಡಿಯಾ. ಅದು ವ್ಯಾಪ್ತಿ ಅಂದರೆ ಅಧಿಕಾರ ವ್ಯಾಪ್ತಿ. ಅದು ಇವರದ್ದು ಪ್ರಕಾಶ ವ್ಯಾಪ್ತಿ. ಇದು ಅರ್ಥ ಮಾಡ್ಕೊಂಡು ವಾಯುದೇವರ ಅಧಿಕ ಎಲ್ಲದರಲ್ಲೂ ಬೇರೆ ಗುಣನಾಮ ಅಷ್ಟರಲ್ಲೂ ವ್ಯಾಪ್ತಿ ಇದೆ ಅವರಿಗೆ. ಆದರೆ ಎಂಥ ವ್ಯಾಪ್ತಿ ಅಂತ ಕೇಳಿದರೆ ಪ್ರಕಾಶದ್ವಾರ ವ್ಯಾಪ್ತಿನೇ ಹೊರತು ಸರ್ವೀತಿ ವ್ಯಾಪ್ತಿ ಅಲ್ಲ. ಇವರು ಸ್ವರೂಪತಃ ವ್ಯಾಪ್ತಿ. ಇವರು ಯೋ ಮಾಮೇವ ವಸಮ್ಮೂಢೋ ಜಾನಾತಿ ಪುರುಷೋತ್ತ ಇಷ್ಟು ಹೇಳಿಬಿಟ್ಟು ಅತೋಸ್ಮಿ ಲೋಕೆ, ಅದಕ್ಕೆ ನನ್ನನ್ನು ಲೋಕೆ ವೇದೇ ಚ ಪುರುಷೋತ್ತಮ ಇತಿ ಪ್ರತೀತಃ. ಈ ಕಾರಣದಿಂದನೇ
ನಾನು ಕ್ಷರನ್ನು ಕ್ಷರರಿಗೆಲ್ಲ ಅತೀತನಾಗಿರೋದರಿಂದ ಅಕ್ಷರಕ್ಕಿಂತ ಉತ್ತಮನಾಗಿರೋದ್ರಿಂದ ನಾನು ಏನಂತ ಕರೀತಾರೆ, ಪುರುಷೋತ್ತಮ ಅಂತ ಕರೀತಾರೆ. ಪುರುಷೋತ್ತಮ ಅಂದರೆ ಮನುಷ್ಯರಲ್ಲಿ ಉತ್ತಮ ಅಂತ ಅರ್ಥ ಅಲ್ಲ, ಈಗ ಸರ್ವೋತ್ತಮ ಅಂತ ಅರ್ಥ. ಅದಕ್ಕೆ ಪೂರ್ಣ ಹೆಸರು ಏನು ಅಂತ, ಅದಕ್ಕೆ ಪುರುಷೋತ್ತಮ ಯೋಗ ಅಂತ ಶಾರ್ಟ್ ಫಾರ್ಮ್. ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದರೆ ಕ್ಷರಾಕ್ಷರ ಪುರುಷೋತ್ತಮ ಯೋಗ, ಕ್ಷರಾಕ್ಷರ ಪುರುಷೋತ್ತಮ ಯೋಗ. ಕ್ಷರಪುರುಷ ಅಕ್ಷರ ಪುರುಷರಿಗಿಂತ ಉತ್ತಮನಾದ ಪುರುಷೋತ್ತಮನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಯೋಗ ಅಂತ ಕರೆದರು. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಪ್ರಥಿತಃ ಅಂದ್ರೇನು ಬಂತಲ್ಲ, ಪ್ರಥಿತತ್ವಾತ್ ಪೃಥ್ವಿ ಅಂತ ಬರಲಿಲ್ಲ, ವ್ಯಾಪ್ತ ಪ್ರಸಿದ್ಧ ಎಲ್ಲ ಬಂದೋಯ್ತು. ಲೋಕೆ ಅಂದ್ರೇನು, ವೇದೆ ಅಂದ್ರೇನು, ವೇದೆ ಅಂದರೆ ಅಪೌರುಷೇಯವಾದ ಆಗಮಗಳಲ್ಲಿ, ಲೋಕೆ ಅಂದ್ರೇನು ಪೌರುಷೇಯ ಆಗಮಗಳಲ್ಲಿ. ಮೇಲೆ ಲೋಕೆ ಅಂತ ಬಂದಿತ್ತು, ಏನರ್ಥ ಅದಕ್ಕೆ, ಅವಲೋಕನ ವಿಮರ್ಶೆ ಅಂತ ಅರ್ಥ. ಇಲ್ಲಿ ಬಂದಿರೋದೇನರ್ಥ, ಪೌರುಷೇಯ ಶಾಸ್ತ್ರ ಅಂತ ಅರ್ಥ. ಯಾವ ಪೌರುಷೇಯ ಶಾಸ್ತ್ರ ತಗೊಂಡ್ರೂ ಹರಿಯೇ ಸರ್ವೋತ್ತಮ, ಯಾವ ಅಪೌರುಷೇಯ ಶಾಸ್ತ್ರ ತಗೊಂಡ್ರೂ ಹರಿಯೇ ಸರ್ವೋತ್ತಮ. ಇದು ಹೇಳಿದ್ರಿಂದ ಒಳಗೆ ಹೊರಗೆ ವ್ಯಾಪ್ತಿ ಹೇಗಿದೆಯೋ ಎಲ್ಲ ಆಗಮಗಳಲ್ಲೂ ಕೂಡ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಸ್ಸದ. ಇನ್ನೊಂದು ಶ್ಲೋಕ, ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ. ವೇದೆ ರಾಮಾಯಣೆ ಪುರಾಣೇ ತಥಾ ಭಾರತೆ, ಎಲ್ಲದರಲ್ಲೂ ಏನದು, ವೇದೆ ರಾಮಾಯಣೆ ಚೈವ ಪುರಾಣೇ ಭಾರತೆ ತಥಾ ಆದ್ಯಂತ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇವೆಲ್ಲದರಲ್ಲೂ ವಿಷ್ಣು ಸರ್ವೋತ್ತಮತ್ವ ಬಂದಿದೆ. ಆದೌ ಅಂತ್ಯೇಚ, ಆದಿಯಲ್ಲಿ ಬಂದಿದೆ, ಅಂತ್ಯದಲ್ಲಿ ಬಂದಿದೆ, ಸರ್ವತ್ರ ಥ್ರೋಟ್ ಬಂದಿದೆ. ಮತ್ತು ಇಷ್ಟು ಕ್ಲಾರಿಟಿ ಇದ್ದಾಗ ಸಂಶಯ ಬರೋ ಚಾನ್ಸ್ ಇದೆ. ಈಗ ಸಂಶಯ ಬರುತ್ತೆ ನಮಗೆ, ಏನಂತ, ವಿಷ್ಣು ಸರ್ವೋತ್ತಮ ಹೋದವರು ಸಂಶಯ ಬರೋ ಚಾನ್ಸೇ ಇಲ್ಲ. ಎಲ್ಲ ಪ್ರಮಾಣ ನಮ್ಮ ಕಡೆಗೆ. ಈಗ ಡಾಕ್ಯುಮೆಂಟ್ ಹಾಕಿದ್ದೆಲ್ಲ ನಮ್ಮ ಫರನೇ ಇರೋದು, ಅಪೋಸಿಟ್ ಪಾರ್ಟಿ ಒಂದು ಡಾಕ್ಯುಮೆಂಟೂ ಇಲ್ಲ. ಏನಾಗುತ್ತೆ ಅಲ್ಲಿಗೆ, ಎಷ್ಟು ಹೋಪ್ಲೆಸ್ ಆಗುತ್ತೆ. ಹೋಲಿ ಈ ಕಡೆ ಸ್ವಲ್ಪ ವಾಲಿದ್ರೆ ಏನಾಗೋದು, ಇವರೊಂದು ಸ್ವಲ್ಪ ಅವರೊಂದು ಸ್ವಲ್ಪ ಆಗೋದು, ಇಲ್ಲೇ ಇಲ್ಲ, ಕ್ಲಿಯರ್ ಡಿಫರೆನ್ಸ್. ಅದನ್ನೇ ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು ಹೇಳಬೇಕಾದ್ರೆ ಕಂಪೇರ್ ಮಾಡ್ತಾರೆ ಅದನ್ನು. ಆಮೇಲೆ ಪರಮ ನಿತ್ಯ, ಇವನು ಅನಿತ್ಯ ಎಲ್ಲ ತೊಗೊಂಡ್ರೆ ಅವನಿಗೆ ಜ್ಞಾನಿ ಅಜ್ಞಾನಿ, ಅವನು ಪೂರ್ಣ ಅಪೂರ್ಣ ಇವೆಲ್ಲ ತೊಗೊಂಡ್ಬಿಟ್ರೆ ಇಷ್ಟು ಜೀವೇಶ್ವರ ಭೇದ. ಭೇದ ಎಂಥ ಭೇದ ಇದು, ಎಂಥ ಭೇದ ಇದು, ನಿತ್ಯ ಭೇದ. ಕೆಲವು ಭೇದಗಳು ಹೇಗಿರುತ್ತೆ, ಈಗ ಬಿಸಿ ಹಾಲು ಹಾಲು ಬೇರೆ ಬೇರೆ, ಆರಿದ ತಕ್ಷಣ ಏನಾಯಿತು, ಎರಡು ಒಂದೇ ಆಗುತ್ತೆ. ಆರಿದ ಮೇಲೆ ವ್ಯತ್ಯಾಸನೇ ಇಲ್ಲ. ಅದು ಸ್ವಲ್ಪ ಬಿಸಿ ಹಾಲು ಸ್ವಲ್ಪ ಎಡ್ಜೆಕ್ಟಿವ್ ಹಾಕಬೇಕಾಗಿತ್ತು. ಅದು ಎಂಥದ್ದದು, ಬಿಸಿಯಾಗಿದ್ದರಿಂದ ಆಯ್ತು ಅಷ್ಟು, ಇದು ಆಗ್ತಿರಲಿಲ್ಲ. ಆದರೆ ದೇವರಿಗೂ ನಮಗಿರೋ ವ್ಯತ್ಯಾಸ ಎಂಥದ್ದದು, ನ್ಯಾಚುರಲ್ ಆದ್ದರಿಂದ ಅದು ಹೋಗೋದೇ ಇಲ್ಲ. ನ್ಯಾಚುರಲ್ ಆದ ಹೋಗೋದಿಲ್ಲ. ಯಾವುದು ಅನ್ಯಾಚುರಲ್ ಏನಾಗುತ್ತದೋ ಅನ್ಯಾಚುರಲ್ ಕಂಡೀಷನಲ್ಲ. ಕಂಡೀಷನ್ ಹೋದ ತಕ್ಷಣ ಹೋಗಿಬಿಡುತ್ತೆ, ಇದು ಹೋಗೋದು ಔಪಾಧಿಕ, ಇದು ಸ್ವಾಭಾವಿಕ ಅಂತ ಅರ್ಥ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಇಷ್ಟೆಲ್ಲ ತಿಳ್ಕೊಂಡು ಏನು ಮಾಡಬೇಕು ನಾವು ಅಂತ ಪ್ರಶ್ನೆ. ನಮಗೇನು ಉಪಯೋಗ ಇದರಿಂದ ನೋಡಿ ಹೇಳ್ತಾರೆ. ಈಗ ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಹ ಯಾವನೋ ಮಾಂ ನನ್ನನ್ನು ಏವಂ ಹೀಗೆ ಅಸಮ್ಮೂಢ ಜಾನಾತಿ. ಅಸಮ್ಮೂಢನಾಗಿ ಅಂದ್ರೆ ಏನು, ಜ್ಞಾನಪೂರ್ವಕ ತಿಳ್ಕೊಬೇಕು, ಸುಮ್ಮನೆ ತಿಳ್ಕೊಡೋದಲ್ಲ. ಈಗ ಗಂಗೆಗೆ ಹೋಗಿರ್ತಾರೆ, ಸ್ನಾನ ಮಾಡ್ತಾರೆ, ಯಾರಕ್ಕೆ ಬಂದು ಕೇಳ್ತಾರೆ, ಯಾವುದಿದೆ ನಂಗೆ ಗೊತ್ತಿಲ್ಲ ಅಂತ, ಸ್ನಾನ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಅವನಿಗೀಗ, ಅವನು ಉಪವಾಸ ಕೂತಿದ್ದಾನೆ, ಏಕಾದಶಿ ಅಂತ ಗೊತ್ತಿಲ್ಲ ಅವನಿಗೆ, ಏನು ಬರೋದಿಲ್ಲ, ಆಗೋದು ಪುಣ್ಯ ಬರೋದಿಲ್ಲ. ಏನಿರಬೇಕು ಅದಕ್ಕೆ, ಜ್ಞಾನಪೂರ್ವಕ ಬರಬೇಕು. ಅದಕ್ಕೆ ಅಸಮ್ಮೂಢ, ಮೂಢ ಸಮ್ಮೂಢ ಅಸಮ್ಮೂಢ ಅಂದ್ರೇನು, ಯಾವ ದೃಷ್ಟಿಯಿಂದ ಕೂಡ ನಮ್ಮ ಸಂಶಯನೇ ಇರಲೇಬಾರ್ದು. ಪೂರ್ಣ ಯಥಾರ್ಥ ಜ್ಞಾನ, ಶೇಕ್ ಆಗಬಾರ್ದು. ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ಹೋಗಿದ್ದ, ಫ್ರೆಂಡ್ ಎಲ್ಲ ಇರೋ ಹೋಗ್ಬಿಟ್ಟ ಜೊತೆಗೆ. ಯಾಕೆಂದರೆ ಅದು ಇದೊಂದು ಇವರಿಗೆ ನಮಗೆ ಅಷ್ಟೇ, ಏನು ದಾರ್ಢ್ಯ ಇಲ್ಲ ಅವನಿಗೆ. ದಾರ್ಢ್ಯ ಆ ರೀತಿ ಇಲ್ಲದೆ ಹೋದರೆ ಏನಲ್ಲ ಜ್ಞಾನ ಅಂತ ಕರೆಯೋದಿಲ್ಲ. ಜ್ಞಾನಕ್ಕಿರಬೇಕು ಯಾವಾಗ ಏನಿರಬೇಕು, ದಾರ್ಢ್ಯ ಇರಬೇಕು. ಇಲ್ಲದೆ ಹೋದರೆ ಅದಕ್ಕೆ ಮಹತ್ವ ಇಲ್ಲ. ಮತ್ತು ಆಸ್ತಿ ತೊಗೋಬೇಕಾದ್ರೆ ಏನು ಮಾಡ್ತಾನೆ, ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡ್ತಾನೆ. ಅದು ಬೆಲೆ ಜಾಸ್ತಿ ಆದಷ್ಟು ಯೋಚನೆ ಮಾಡೋದು ಎಷ್ಟಾಗುತ್ತೆ ಅವನಿಗೆ. ಕೊನೆಗೆ ಯಾರೋ ಬಂದು ಹೇಳ್ತಾರೆ ಲಿಟಿಗೇಷನ್ ಇದೆ, ಮೂದೋದ ಕತೆ. ಏನು ಮಾಡ್ತಾರೋ ಅವನು, ಲಿಟಿಗೇಷನ್ ಇದೆ ಅಂತ ಹೇಳಿದವ್ರು ಯಾವ ರೆಕಾರ್ಡು ತೋರಿಸಿಲ್ಲ, ಏನೂ ತೋರಿಸಿಲ್ಲ. ಅವನು ಕಿವಿಯಲ್ಲಿ ಹಾಕಿಬಿಟ್ಟ ಒಂದು ಮಾತನ್ನು, ಏನು ಶುರುವಾಯಿತು ಇವರಿಗೆ, ಬೇಡ ಅಂತ ಹೇಳ್ಬಿಡುತ್ತೆ. ಕೇಳಿದರೆ ಏನಪ್ಪ ಹೇಳಿದ್ದಾರೆ, ಬೇಡ, ಯಾಕೆ ರಿಸ್ಕ್ ಇದಕ್ಕೆ, ಬೇಡ ಬೇಡ ಅಂತೇಳಿ. ಯಾರು ಹೇಳಿದ್ರೆ ಕೇಳಿದ್ರೆ ತಲೆ ಕೂತ್ಬಿಟ್ಟು ಹೋಗೋದಿಲ್ಲ. ಯಾವಾಗ ಅವನು ಭಾರಿ ಪರೀಕ್ಷೆ ಮಾಡ್ತಾನೆ, ತಾನು ಬೇಕೇ ಬೇಕಾಗಿದೆ ಇದಾಗಿದೆ, ಆಗ ಎಲ್ಲ ಹೊಸ ಹುಡುಕ್ತಾನೆ. ಹುಡುಕಿ ಆವತ್ತು ಕಷ್ಟ ಮಾಡಿ ಬೇಡವಾದ ಡೌಟ್ ಬಂದು ಸಾಮಾನ್ಯ ಬಿಟ್ಟೋಗ್ಬಿಡ್ತಾನೆ.
ಇವತ್ತು ಇಷ್ಟು ಸರಿಯಾಗಿ ತಿಳ್ಕೊಳ್ಳೋದೇ ಹೋದರೆ ಏನಾಗೋದಿಲ್ಲ, ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ. ಸೊ ಹರಿಸರ್ವತ್ವ ಕೂಟಕ್ಕೂ ಜೋರಾಗಿ ಕೂಗಿಬಿಟ್ರೆ ಮೋಕ್ಷ ಅಲ್ಲದು. ಏನಿಲ್ಲ ಅವನಿಗೆ, ಯಾಕೆ ಅವನು ಕೂಗಿದೆ ನಾನು ಕೂಗಿದೆ ಅಂತ ಹೇಳ್ತಾರೆ ಅಷ್ಟೇ. ಈ ಕೂಗಾಟಕ್ಕೇನು, ಅದಕ್ಕೆ ದಂಭಕದ ಕೂಗಾಟ ಅಂತ ಕರೀತಾರೆ. ಅದೇನಂತ ಕರೆದಿದ್ದಾರೆ, ದಂಭಕದ ಕೂಗಾಟ. ಅದು ಕೂಗೋದು ಅಷ್ಟೇ ಹೊರತು, ಕೆಲವರು ಇರ್ತಾರಲ್ಲ ಅವ್ರು ಹೈರಡ್ ಅವರು, ಬೆಳಿಗ್ಗೆ ಒಂದು ಪಾರ್ಟಿಗೆ ವೋಟ್ ಹಾಕಿ ಮತ್ತೆ ಇನ್ನೊಂದು ಪಾರ್ಟಿಗೆ ವೋಟ್ ಹಾಕಿದ್ರು, ಶಿಫ್ಟ್ ಹೋಗ್ತಾರೆ ಬೇರೆ ಶಿಫ್ಟಿಗೆ. ಅವರು ಕೂಡ ಕೇಳಾಗಿಲ್ಲ ಯಾರು ಅವ್ರಿಗೆ, ನಿಮ್ದು ಟೈಮ್ ಆಗ್ತಾರೆ ಇವ್ರಿಗೆ ಹೋಗ್ತೀರಾ ಅಂತ ಹೇಳಿ ಕುಕ್ಕಿ ಅಂತ ಹೇಳ್ತಾರೆ ಅಷ್ಟೇ. ನಮ್ಮದು ಹಾಗಾಗಬಾರ್ದು, ಈ ಮತ ಆಗಬಾರ್ದು, ಈ ಮತ ಓಟಿನ ಮತ ಆಗಬಾರ್ದು. ಯಾವ ಮತ ಆಗಬೇಕಿದು, ಶ್ರುತಿ ಸಮ್ಮತವಾದ ಮತ ಆಗಬೇಕು. ಇದೆಲ್ಲ ನಮ್ಗೆ ಆ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಆದ್ದರಿಂದ ಬರೀ ಕ್ಯಾಶುವಲ್ ಇವತ್ತು ಏನೇನು ಮಾಡ್ತಾನೆ ಮನುಷ್ಯ. ಉದಾಹರಣೆಗೆ ಇವತ್ತು ಬೇರೆ ಧರ್ಮದವ್ರು ಹೇಗೆ ತಾನು ಧರ್ಮ ತಿಳ್ಕೊಂಡಿದ್ದಾರೋ, ನಮಗೆ ಧರ್ಮದ ದಾರೋದು ಅಷ್ಟೇ, ಅವ್ರದ್ದು ಧರ್ಮ ನಮ್ಮ ಧರ್ಮ ಅಷ್ಟೇ. ಇದಿದ್ರೆ ಏನಂತ ಕರೆಯೋದಿಲ್ಲ, ಇದನ್ನು ದೃಢವಾದ ಜ್ಞಾನ ಅಂತ ಕರೆಯೋದಿಲ್ಲ. ದೃಢವಾದ ಜ್ಞಾನ ಇರಬೇಕು ಯಾವಾಗ. ಯೋ ಮಾಮೇವ ಅಸಮ್ಮೂಢೋ. ಇವತ್ತು ಕೇರ ಮಾಡ್ತಿರ್ತಾನೆ, ಸುಮ್ಮನೆ ನೋಡಿದ್ರೆ ಹೋಗುತ್ತಾ ಅಲ್ಲಿಗೆ, ಹೇಗೆ ಹಾಕ್ತಾನೆ ಬಿಡಬೇಕಾದ್ರೆ ಗುರಿ ಇಡ್ತಾನೆ, ಮತ್ತು ಶೇಕ್ ಆಗಬಾರ್ದು. ಆ ಮೂಟ್ ಹೇಗೆ ಎಲ್ಲ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಹೊಡೆ ಕರೆಕ್ಟಾಗಿ ಬಿಡ್ಬೋದು. ಕೆಲವರು ಹೇಗೆ ಆಡ್ತಾರೆ ಗೊತ್ತಾ, ಅದು ಓಪನಿಗೆ ಸಿಕ್ಕರೆ ಆಟ ಮುಗಿತೋಗ್ತಾನೆ ಅರ್ಥ, ಎಲ್ಲ ಮುಗಿಸಿ ಹಾಕಿಬಿಡ್ತಾರೆ. ಇನ್ನೊಬ್ಬರು ಇಡೀ ಆಟ ಹೋದ್ರೆ ಒಂದು ಹಾಕಿರೋದಿಲ್ಲ ಅವರು, ಸುಮ್ಮನೆ ಎಲ್ಲರೂ ಹೊಡಿತಿರ್ತಾರೆ. ಇವ್ರು ಇಲ್ಲಿ ಹೊಡೆದು ಅಲ್ಲೋ ಎಲ್ಲೆಲ್ಲೋ ಹೋಗಿ ಅಲ್ಲಿ ಬೀಳುತ್ತೆ. ಅದು ಹೇಗೆ ಪ್ಲಾನ್ ಮಾಡಿರ್ತಾರೆ ಅಂದರೆ, ಎಲ್ಲೋ ಕೂತಿರುತ್ತೆ ಅದು, ಎಲ್ಲೋ ಹೊಡಿತಾರೆ, ಸೀದಾ ಕರೆಕ್ಟಾಗಿ ಬಿಡುತ್ತೆ. ಇದಕ್ಕೆಲ್ಲ ಏನು ಬೇಕು, ಇದಕ್ಕೆಲ್ಲ ಫುಲ್ ಕರೆಕ್ಟ್ ಪ್ಲಾನಿಂಗ್ ಬೇಕು, ದಾಲ್ಢ್ಯ ಇರಬೇಕು ಮುಖ್ಯ. ಸ್ವಲ್ಪ ಶೇಕ್ ಆದರೆ ಕತೆ ಮುಗಿತು. ಎರಡಿರುತ್ತೆ, ಅವನು ಬೀಳಬಾರ್ದು, ನಮ್ಮದು ಬೀಳಬೇಕು, ಹುಷಾರಾಗಿ ಹಾಕ್ಬೇಕಾದ್ರೆ. ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೆ ಮರಣ ಮಾಡೋದು, ಮರಣ ಮಾಡಿ 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 ಏನೇ ಬರುತ್ತದು, ಶ್ರವಣ ಮನನ ಧ್ಯಾನ, ಕೊನೆಗೆ ಪರ್ಫೆಕ್ಷನ್ ಬರುತ್ತೆ. ಅದು ಯಾವುದೂ ಇಲ್ಲ, ಸುಮ್ಮನೆ ಕೂಗಾಡ್ತಿದ್ರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ನಮ್ಮದೆಲ್ಲ ಹೆಚ್ಚು 99% ಏನಿದು ಕೂಗಾಟದ ಕೇಸ್ಗಳೇ ಜಾಸ್ತಿ. ಯೋ ಮಾಮೇಮ ವಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಈ ರೀತಿ ಯಾರಿರ್ತಾರಲ್ಲ, ನಾನು ಈ ರೀತಿ ತಿಳ್ಕೊಂಡ ಮೇಲೆ ಅವನೇನಾಗ್ತಾನೆ ಗೊತ್ತಾ, ಪುರುಷೋತ್ತಮ ಅಂತ ಈ ರೀತಿ ತಿಳ್ಕೊಬೇಕು. ಸುಮ್ಮನೆ ಪುರುಷೋತ್ತಮ ಅಂತ ಕೂಗಬಾರ್ದು. ಈ ರೀತಿ ಪುರುಷೋತ್ತಮ ಅಂತ ಯಾರು ತಿಳ್ಕೊಂಡ್ಬಿಡ್ತಾರೋ, ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಬರೀ ಜಾನಾತಿ ಅಂದರೆ ಸಾಕಾಗ್ತಿತ್ತು. ಅಸಮ್ಮೂಢ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ತಪ್ಪು ತಿಳುವಳಿಕೆ ಸರಿಯಾಗಿ ತಿಳ್ಕೊತಾರೋ ಅಂತ ಸ್ಟ್ರೆಸ್ ಕೊಡ್ಲಿಕ್ಕೆ ಹೇಳಿದ್ರು. ಸಾ ಸರ್ವವಿತ್, ಅವನೇನಾಗ್ತಾನೆ ಮುಂದೆ, ಸರ್ವವಿತ್ ಭವತಿ, ಸರ್ವವಿತ್ ಭವತಿ, ಸರ್ವಜ್ಞನಾಗಿಬಿಡ್ತಾನೆ. ಸರ್ವಜ್ಞನಾಗ್ತಾನೆ ಅಂದರೆ ಉಳಿದವರಿಗೆ ಸರ್ವಜ್ಞತ್ವ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನ. ಸರ್ವ ಅಂದರೆ ಯಾರು, ಸರ್ವ ಶರ್ವ, ಶರ್ವ ವಿಷ್ಣುವಿನ ಹೆಸರು. ಸರ್ವಜ್ಞ ಅಂದರೆ ವಿಷ್ಣು ತಿಳ್ಕೊಂಡು ಆಗ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ. ಎಲ್ಲ ತಿಳ್ಕೊಂಡು ಆಗ್ತಾನೆ ಅಲ್ಲ. ಸರ್ವವಿದ್ ಭಜತಿ ಮಾಂ, ಅವನೇನು ಮಾಡಿ ಸುಮ್ಮನೆ ಕೊಡೋದಿಲ್ಲ, ಮಾಂ ಭಜತಿ, ನಾನು ಸೇವೆ ಮಾಡ್ತಾನೆ. ದೊಡ್ಡವರು ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾನೋ ಅವನು, ಸೇವೆ ಮಾಡ್ತಾನೆ. ಅದು ನಾನೇ ಐಕ್ಯ ಒಂದೇನು ತಿಳ್ಕೊಳ್ಳೋದಿಲ್ಲ. ಮಾಂ ಸರ್ವಭಾವೇನ ಭಾರತ, ಬರೀ ಸೇವೆ ಮಾಡೋದಿಲ್ಲ, ಹೇಗೆ ಮಾಡ್ತಾನೆ, ಸರ್ವಭಾವೇನ ಭಜತಿ, ಆಲ್ ಟೈಪ್. ಶ್ರವಣ ಮನನ ಭಾವ ಶಬ್ದಕ್ಕೆ ಭಕ್ತಿ ಅಂತ ಒಂದು ಅರ್ಥ ಇದೆ. ಭಾವೋ ಭಕ್ತಿ ಸಮುದ್ದಿಷ್ಟ, ಸರ್ವಭಾವೇನ, ಸರ್ವವಿಧವಾದ ಭಕ್ತಿಯಿಂದ. ಭಕ್ತಿ ಎಷ್ಟು ವಿಧ, ನವವಿಧ. ನವವಿಧ ಭಕ್ತಿಯಿಂದ ನನ್ನ ಆರಾಧನೆ ಮಾಡ್ತಾನೆ. ಅಥವಾ ಭಾವ ಅಂದರೆ ಮನಸ್ಸು, ಏನೇ ಕೆಲಸ ಮಾಡಬೇಕಾದ್ರೂ ನನ್ನಲ್ಲೇ ಮನಸ್ಸು ಹಾಕಿರ್ತಾನೆ. ಯಾಕೆ, ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ತದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣ. ಇವತ್ತು ಇನ್ಕಮ್ ಡಿಕ್ಲೇರ್ ಮಾಡೋಕ್ಕೆ ಎಲ್ಲಿಂದ ಡಿಕ್ಲೇರ್ ಮಾಡಬೇಕು ಅವನು, ಫ್ರಮ್ ಆಲ್ ಸೋರ್ಸಸ್, ಮತ್ತು ಆಲ್ ಸೋರ್ಸಸ್ ತೋರಿಸ್ಬೇಕು ಅವನು. ಅದು ಸರ್ವಭಾವೇನ. ದೇವ್ರಿಗೆ ಅರ್ಪಣೆ ಹೇಗೆ ಮಾಡ್ಬೇಕು, ನಾವೆಲ್ಲ ಇಟ್ಕೊಂಡು ಚೂರು ದೇವ್ರಿಗೆ ಅರ್ಪಣೆ ಮಾಡ್ತೀವಲ್ಲ, ಅರ್ಪಣೆ ಅಲ್ಲ ಅದು. ಏನು ಮಾಡ್ಬೇಕು, ಅದನ್ನು ಸರ್ವಾರ್ಪಣೆ ಮಾಡಿಬಿಟ್ಟು ಪ್ರಸಾದವಾಗಿ ತೊಗೊಳ್ಬೇಕಷ್ಟೆ. ಅದು ನಮ್ದು ಉಳಿಸ್ಕೊಂಡು ಕೊಡೋದಲ್ಲ, ನಮ್ಮ ಎಂಜಲ್ ಕೊಟ್ಟಾಗುತ್ತೆ ಅಷ್ಟೇ. ಎಲ್ಲ ಉಳಿಸ್ಕೊಂಡ್ಬಿಟ್ಟು ಆಮೇಲೆ ದೇವ್ರಿಗೆ ಕೊಟ್ಟು ಏನಾಯ್ತು, ಅಲ್ಲಿಗೆ ಉಚ್ಚಿಷ್ಟ ಕೊಟ್ಟಾಗ ದೇವ್ರಿಗೆ ಕೊಟ್ಟು, ದೇವ್ರ ಉಚ್ಚಿಷ್ಟ ನಾವು ತೊಗೋಬೇಕೇ ಹೊರತು ನಮ್ಮ ಉಚ್ಚಿಷ್ಟ ದೇವ್ರಿಗೆ ಕೊಡೋದಲ್ಲ. ದೇವ್ರಿಗೆ ಕೊಟ್ಟು ಉಳಿದ್ರೆ ನಮಗೆ ಎಲ್ಲಿ ಹೋದ್ರಿಲ್ಲ, ಗೊತ್ತಾಯ್ತಾ. ನಮಗೆ ಕೊಟ್ಟು ಉಳಿದ್ರೆ ದೇವರಿಗೆ ಅಲ್ಲ. ಅದು ರಿವರ್ಸ್ ಆಗಿರೋದ್ರಿಂದ ಹಾಗಾಗತ್ತೆ. ಇದು ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅವಾಗ ಏನಾಗುತ್ತೆ ಗೊತ್ತಾ ಅರ್ಜುನ, ಸರ್ವಭಾವೇನ ಭಜತಿ. ನಾವು ಸರ್ವಭಾವೇನ ಯಾಕೆ ಭಜನೆ ಮಾಡೋದಿಲ್ಲ ಈಗ, ಇದು ಗೊತ್ತಿಲ್ಲ ನಮಗೆ. ಪುರುಷೋತ್ತಮತ್ವ ಸರಿಯಾಗಿ ಅರ್ಥ ಆಗಿಲ್ಲ, ಆದ್ದರಿಂದ ಮಾಡೋದಿಲ್ಲ. ದೇವರು ಅದಕ್ಕೆ ಹಿರಣ್ಯಕಶಿಪು ಅಷ್ಟೆಲ್ಲ ಮಾಡಿದರೂ ಕೂಡ ಪ್ರಹ್ಲಾದ ಸರ್ವಭಾವೇನ ದೇವ್ರ ಆರಾಧನೆ ಮಾಡಿದ. ಯಾತಕ್ಕೆ, ಫರ್ಮ್ ನಾಲೆಡ್ಜ್ ಇತ್ತು ಆದರೆ. ಕೊನೆಗೆ ಎಲ್ಲಿ ಬಂದ, ಕೊಂದು ಬಿಡ್ತಾನೆ ನೋಡು ಅಂತ ಹೇಳಿದ. ಆಗಲೂ ಗಟ್ಟಿಯಾಗಿ ಇನ್ನೂ ಜೋರಾಗಿ ಕೂಗಿದ, ಏನಂತ, ಇದ್ದೇ ಇದ್ದಾನೆ ಕಂಬದೊಳಗೆ ಅಂತೇಳಿ. ಆ ಸ್ಟೇಜಲ್ಲಿ ಏನಾಗಲಿಲ್ಲ ಪ್ರಹ್ಲಾದ, ಆಗ ಡೂ ಆರ್ ಡೈ. ಅದೀಗ ಪರೀಕ್ಷೆ ನಾಳೆ ಇದ್ದರೆ ಓದೋ ಕ್ರಮ ಬೇರೆ, ಇವತ್ತೇ ಓದೋ ಕ್ರಮ ಚೇಂಜ್ ಆಗಿಬಿಡುತ್ತೆ. ಈಗಲೇ ಅಂದರೆ ಇನ್ನೂ ಹುಷಾರಾಗಿರ್ಬೇಕು. ಆ ಹೊತ್ತಲ್ಲೂ ಪ್ರಹ್ಲಾದ ಏನು ಮಾಡಲಿಲ್ಲ, ಬಿಡಲೇ ಇಲ್ಲ. ಯಾತಕ್ಕೆ, ಏನಿತ್ತು ಆತನಿಗೆ, ಅಸಮ್ಮೂಢ ಭಜತಿ,
ಫರ್ಮ್ ಜ್ಞಾನ ಇದ್ದಿತ್ತು. ಯಾಕೆ ಹೇಳಿದವರು ಯಾರು? ನಾರದರು ಹೇಳಿಬಿಟ್ಟಿದ್ದು. ನಾರದರಿಂದ ಬಂದ ಜ್ಞಾನ ಎಂಥ ಜ್ಞಾನ ಅದು? ನಾರದರು ಯಾರು ಅವರು? ವ್ಯಾಸ ಶಿಷ್ಯ, ವಾಯು ಶಿಷ್ಯ, ಬ್ರಹ್ಮಪುತ್ರ, ಎರಡಿದೆ. ಬ್ರಹ್ಮದೇವರಿಗೆ ಮಗ, ವಾಯುದೇವರಿಗೆ ಶಿಷ್ಯ. ಅವಿಬ್ಬರು ಜೀವೋತ್ತಮರೇ ಕನೆಕ್ಟ್ ಆಗಿರೋದು. ತಂದೆಯಾಗಿ ಜೀವೋತ್ತಮ, ಗುರುವಾಗಿ ಜೀವೋತ್ತಮ. ಅದಕ್ಕೆ ಅವ್ರ ಜ್ಞಾನ ಹೇಗಿದೆ? ಫರ್ಮ್ ಇದೆ. ಇನ್ನೊಂದು ಹೇಳ್ತಾರೆ ಪಂಚಮಸ್ಕಂದ ಭಾಗವತದಲ್ಲಿ, ಈ ಭರತಖಂಡ ಗುರುಗಳು ಯಾರು ಅಂದರೆ ನಾರದರು ಅಂತ ಹೇಳ್ತಾರೆ. ಗುರುಗಳು ನಾರದರು. ಅವ್ರ ಮೂಲಕ ಪ್ರಾಪರ್ ಚಾನಲ್ ಜ್ಞಾನ ಬಂದಿರೋದ್ರಿಂದ ಎಂಥ ಜ್ಞಾನ ಬಂದಿದೆ? ಫರ್ಮ್. ಸಾಮಾನ್ಯ ಚಿಕ್ಕಂದಿನಿಂದ ಜ್ಞಾನ ಬಂದರೆ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಅದ್ರ ಗರ್ಭದಲ್ಲೇ ಜ್ಞಾನ ಬಂದುಬಿಟ್ಟಿದೆ. ಇನ್ನೇನಿರುತ್ತದು? ಕೆಲವು ಹುಟ್ಟರೋಗ ಅಂತಾರಲ್ಲ, ಹಾಗೆ ಹುಟ್ಟರೋಗ ಬರೋದು ನಮಗೆ ಗೊತ್ತಿದೆ, ಹುಟ್ಟು ಜ್ಞಾನ ಬರೋದು ಗೊತ್ತಿರೋದಿಲ್ಲ. ಹುಟ್ಟರೋಗ ಬರೋದು ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ. ಹುಟ್ಟು ಜ್ಞಾನ ಬರುತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಂತಲ್ಲಿ ಹುಟ್ಟಬೇಕಾದ್ರೆ ಏನು ಬಂದಿರುತ್ತೆ ಆಗಲೇ ಅವನಿಗೆ? ಇವತ್ತು ಸೈನ್ಸ್ ಏನೇನೋ ಹೇಳ್ತಾರೆ, ಭೇದ ಎಲ್ಲ ಗೀದ ಇಲ್ಲ ಅಂತ ಹೇಳಿಬಿಟ್ಟು. ಕೆಲವರು ಬಂದು ಅವರು ಇದರಲ್ಲಿ ವಂಶಾವಳಿ ಪ್ರಕಾರ ಸಿದ್ಧ ಆಗಿಬಿಟ್ಟಿರೋದು. ಎಷ್ಟೋದ್ರೆ ಹೇಳ್ತಾರೆ ನಮ್ಮನೆ 60 ವರ್ಷ ಬದುಕೋದು ಅಂತೇಳಿ. ಆ್ಯಕ್ಚುಲಿ ಹಾಗೆ ಆಗಿದೆ. ಒಂದು ಗುಂಪಿದೆ, ಕೆಲವರು ನೋಡಿದೆ ನಾನು, 60 ಬಂದರೆ ಹೋಗ್ಬಿಡ್ತಾರೆ ಆ ಥರ. ಕೆಲವು 80, ಕೆಲವು 90. ಅದು ವಂಶದಲ್ಲಿ ಏನಿರುತ್ತೆ, ಕೆಲವು ಎಕ್ಸೆಪ್ಷನ್ ಇರುತ್ತೆ. ರೋಗಾದಿಗಳಿಂದ ಆಕ್ಸಿಡೆಂಟಿಂದ ಹೋಗೋದು ಬೇರೆ ಅದು. ಯಾಕೆ ಆ ವಂಶಾವಳಿಯಲ್ಲಿ ಅದಿಲ್ಲದೆ ಹೋಗಿದ್ರೆ ನಥಿಂಗ್ ಅಂತ ಹೇಗೆ ಹೇಳ್ತಾರೆ ಇವರು? ನಮಗೇನೂ ಇಲ್ಲ, ಎಲ್ಲ ಒಂದೇ ಅಂತಾರೆ. ಹೆರಿಡಿಟಿ ಎನ್ವೈರನ್ಮೆಂಟ್ಸ್ ದೊಡ್ಡ ಸ್ಟಡಿ ಮಾಡ್ತಾರೆ. ಆಮೇಲೆ ಹೆರಿಡಿಟಿ ದೊಡ್ಡ ಚಾಪ್ಟರು, ಎನ್ವೈರನ್ಮೆಂಟ್ ದೊಡ್ಡ ಚಾಪ್ಟರ್, ದೊಡ್ಡ ಸೈನ್ಸ್ ಅದು. ಇಲ್ಲಿ ಹೇಳ್ದು ಏನೂ ಇಲ್ಲ, ಏನು ಬೇಕಾದ್ರೆ ಮಾಡಿ ಅಂತ ಹೇಳ್ತಾರೆ. ಮೋಸ ಅಲ್ಲೇನಿದೆ. ಹೆರಿಡಿಟಿ ಸೈನ್ಸ್ ಒಪ್ಕೊಂಡಿದೆ, ಶಾಸ್ತ್ರ ಒಪ್ಕೊಂಡಿದೆ. ಇವ್ರು ಹೇಳುವಾಗ ಏನೂ ಇಲ್ಲ, ಯಾರು ಏನು ಬೇಕಾದ್ರೆ ಮಾಡ್ಬೋದು, ಎಲ್ಲ ಒಂದೇ ರೀತಿಯೇ. ಹಾಗೆ ಸಾಧ್ಯ ಮಾಡೋಕ್ಕೆ ಬರೋದೇ ಇಲ್ಲ. ಭೇದ ಅಂಬದು ಏನಿದೆ, ಎಲ್ಲ ಕಡೆ ಕೂಡ ಭೇದ ಕ್ಲಿಯರಾಗಿದೆ. ಶುಚೀನಾಂ ಶ್ರೀಮತಾಂ, ಅವಾಗ ಅರ್ಥ ಆಗುತ್ತೆ. ಶುಚೀನಾಂ ಶ್ರೀಮತಾಂ ಗೇಹೆ, ಶುಚಿಯಾದ ಶ್ರೀಮಂತರಾಗಿರಬೇಕು. ಶುಚಿ ಶ್ರೀಮಂತರಂದ್ರೆ ಏನೋ ಬ್ಲ್ಯಾಕ್ ಮನಿ ಇರಬಾರ್ದು ಅಂತ ಅರ್ಥ. ಶ್ರೀಮಂತರು, ಶುಚಿ ಶ್ರೀಮಂತರಂದ್ರೇನು? ಅವನು 100 ಕೋಟಿ ಇಟ್ಕೊಂಡಿದ್ದಾನೆ, ಕ್ಲೀನ್. ಇವನು ಜಾಸ್ತಿ ಇಟ್ಕೊಂಡಿದ್ದಾನೆ, 10-20 ಸಾವಿರ ಇಟ್ಕೊಂಡ್ರೆ ಕ್ಲೀನ್. ಅವನು ಯಾಕೆ ಇಷ್ಟನ್ನೇ ಡಿಕ್ಲೇರ್ ಮಾಡಿಲ್ಲ ಅವನು. ನಮ್ಮ ಸರ್ವಭಾವ ಏನಾಗಬೇಕಾದ್ರೆ ಅದು ಯಾರು ಅಂತ ಗೊತ್ತಾಗಬೇಕು ನಮಗೆ. ದೇವ್ರ ಮಹಿಮೆ. ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಸರ್ವಭಾವೇನಕ್ಕೂ ಅನೇಕ ಅರ್ಥ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವನೇ ಸರ್ವ, ಬೇರೆ ಕಡೆ ಬರೋದು ಹೋಗಬಾರ್ದು. ಅಂಥ ಬುದ್ಧಿ ಬರಬೇಕಾದ್ರೆ ಇಂಥ ಜ್ಞಾನ ಇರಬೇಕು. ರಿಸ್ಕ್ ಫ್ರೀ ಅಂದಾಗ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ. ರಿಸ್ಕ್ ಇದ್ದಾಗ ಏನು ಮಾಡ್ತಾರೆ? ರಿಸ್ಕ್ ಇದೆ, ಬೆನಿಫಿಟ್ ಇದೆ, ಸ್ವಲ್ಪ ಮಾಡ್ತಾರೆ. ಆದರೆ ರಿಸ್ಕ್ ಇದೆ, ಬೆನಿಫಿಟ್ಟು ಇಲ್ಲ ಅಂದರೆ ಹತ್ರ ಕೂಡ ಹೋಗೋದಿಲ್ಲ. ಹೌದಾನೆ? ಇವತ್ತು ದೇವರಲ್ಲಿ ಏನಾಗಿದೆ ಅಂದರೆ 100% ರಿಸ್ಕ್. ಯೋಗಕ್ಷೇಮಂ ವಹಾಮ್ಯಹಂ. ರಿಸ್ಕ್ ಇಲ್ಲೇ ಇಲ್ಲ. ಆದ್ದರಿಂದ ಸರ್ವಭಾವೇನ ಭಾಷೆ ಮಾಡಲಿಕ್ಕೆ ಏನಿಲ್ಲ ನಮಗೀಗ, ಯಾವ ಸಮಸ್ಯೆನೂ ಇಲ್ಲ. ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ. ಇನ್ನೂ ಇಂಪಾರ್ಟೆಂಟ್ ಇದನ್ನು ಇಷ್ಟು ಹೇಳಿಬಿಟ್ಟು, ಇತಿ ಗುಹ್ಯತಮಂ ಶಾಸ್ತ್ರಂ. ಈ ಶಾಸ್ತ್ರ ಏನಪ್ಪ ನಿಮ್ಮ ಪ್ರಕಾರ ಏನು ನೋಟಿದು? ಇದಿಷ್ಟು ವ್ಯಾವಹಾರಿಕ ಅಂತ ಹೇಳೋದಕ್ಕೆ ಹೊರಟ್ರೆ, ಇದು ಗುಹ್ಯತಮಂ ಶಾಸ್ತ್ರಂ. ಹೇಳಿದ್ದೇನು ನಾನೀಗ? ಇವರೇನು ಹೇಳ್ತೀವಿ, ಇದು ಇದೆ, ಇನ್ನೊಂದು ಬೇರೆ ರಹಸ್ಯ ಇದೆ ಅಂತ ಹೇಳ್ತಾರೆ. ಕೃಷ್ಣ ಇತಿ ಗುಹ್ಯತಮಂ. ಇದು ಗುಹ್ಯ ಅಂದ್ರೇನು? ರಹಸ್ಯ. ಗುಹ್ಯತಮ ಅಂದ್ರೇನು? ಮೋಸ್ಟ್ ಸೀಕ್ರೆಟ್. ಗುಹ್ಯ, ಗುಹ್ಯತರ, ಗುಹ್ಯತಮ. ಗುಹ್ಯತಮ ಅಂತ ಹೇಳಿದ ಮೇಲೆ ಇನ್ನೂ ಗುಹ್ಯ ಇದೆ ಅಂದರೆ ಅರ್ಥ ಏನದಕ್ಕೆ? ಸುಳ್ಳು ಅಂತ ಅರ್ಥ. ಬರೀ ಗುಹ್ಯ ಹೇಳಿದರೆ ಗುಹ್ಯತರನೂ ಗುಹ್ಯತಮನೂ ಇರ್ಬೋದು. ಗುಹ್ಯತಮ ಅಂತ ಉಪಯೋಗಿಸಿದ ಮೇಲೆ ಇನ್ನೊಂದು ಇರ್ಲಕ್ಕೆ ಸಾಧ್ಯ ಇಲ್ಲ. ಇತಿ ಅವ್ರು ಹೇಳೋದು ಎಲ್ಲ ಹೇಳಿಬಿಟ್ಟು ಇನ್ನೊಂದು ಬೇರೆ ಕಡೆ ಇದೆ, ಅದು ಇಲ್ಲಿ ಬಂದಿಲ್ಲ, ಅದು ಭಾರಿ ಶ್ರೇಷ್ಠ ಅಂತ ಹೇಳಿದ್ರು. ಇಷ್ಟೊತ್ತು ಹೇಳಿದ ಏನಾಯ್ತು ಈಗ? ಏನು ಅರ್ಥ ಇಲ್ಲ ಆಯಿತು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮುಕ್ತಂ ಮಯಾನಘ. ಗುಹ್ಯತಮ ಶಾಸ್ತ್ರವನ್ನು ನಾನು ಮಯಾ ಹೇಳಿದ್ದೇನೆ. ಎಲ್ರಿಗೂ ಯಾಕೆ ಹೇಳೋದಿಲ್ಲ ನಿಮ್ಮಂತ ಕೇಳಿದೆ? ಗುಹ್ಯತಮ ನನಗೆ ಯಾಕೆ ಹೇಳ್ತೀಯ ಅಂದರೆ ಅನಘ. ಅಘ ಅಂದ್ರೇನು? ದೋಷ. ಅನಘ ಅಂದ್ರೇನು? ಏನು ದೋಷವಿಲ್ಲದವನು. ಯಾವ ದೋಷಗಳಿಲ್ಲ? ಅನಧಿಕಾರಕ್ಕೆ ಕಾರಣ ಆಗೋ ದೋಷಗಳು ಯಾವುದೂ ಇಲ್ಲ. ಅನಧಿಕಾರಕ್ಕೆ ಕಾರಣವಾಗ ಸ್ವರೂಪದಿಂದ ಶುರುವಾಗುತ್ತೆ. ಸ್ವರೂಪತಃ ಕೆಟ್ಟದಿದ್ದರೆ ಏನು ಮಾಡೋಕ್ಕೆ ಬರುತ್ತಾಗ? ಯಾವುದೋ ಒಂದು ಪದಾರ್ಥ ಕೆಳಗೆ ಬಿತ್ತು, ಡೌಟ್ ಬಂತು, ನೀರು ಹಾಕಿ ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಅದು ಈರುಳ್ಳಿ ನೀರು ಹಾಕಿ ತೊಗೊಂಡ್ರೆ ಏನಾಗುತ್ತದ? ನೀರು ಹಾಕಿ ತೊಗೊಂಡ್ರು ಈರುಳ್ಳಿನೇ. ಯಾಕೆ? ಏನು ಈ ದೋಷ ಎಲ್ಲಿದೆ? ಅದರಲ್ಲಿ ಒಳಗಿದೆ ದೋಷ. ಆದರೆ ಇವತ್ತು ಬೇರೆ ಪದಾರ್ಥ ಇತ್ತು, ಅದು ಕೆಳಗೆ ಬಿತ್ತು, ನೀರು ಹಾಕಿ ತೊಗೊಂಡ್ಬಿಟ್ಟೆ, ಏನು ಯೋಚನೆ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಇವತ್ತು ಸ್ವರೂಪತಃ ದೋಷ. ಅಯೋಗ್ಯರಿಗೆ ದುರ್ಯೋಧನಾದಿಗಳು ಎಂಥವ್ರು ಅಂದರೆ ಸ್ವರೂಪತಃ ದೋಷ ಇತ್ತು. ಕೃಷ್ಣ ವಿಶ್ವರೂಪ ತೋರಿಸಿದ್ರು ಜ್ಞಾನ ಬರಲಿಲ್ಲ, ಅರ್ಜುನನಿಗೆ ಜ್ಞಾನ ಬಂದುಬಿಡುತ್ತೆ. ಅದಕ್ಕೆ ಅನಘ. ಸ್ವರೂಪದಲ್ಲಿ ದೋಷ ಇಲ್ಲ. ಗೊತ್ತಾಯ್ತಾ? ಅನಘ. ಅಘ ಅಂದರೆ ಪಾಪ, ಅನಘ ಅಂದರೆ ಪಾಪ ಇಲ್ಲದವನು. ಏತದ್ ಬುದ್ಧ್ವಾ. ಮತ್ತು ಅನಘ ಎಂಬ ದೇವರ ಹೆಸರು ಕೂಡ ಹೌದು. ವಿಷ್ಣು ಸಹಸ್ರದಲ್ಲಿ ಬರುತ್ತೆ, ಕೃಷ್ಣ ಇದರಲ್ಲಿ ಬರುತ್ತೆ, ಕಾಷ್ಟ ಅನಘ.
ಸರ್ವಾತ್ಮನಾನಾಗ ಅಂದರೆ ದೇವರು ನಿರ್ದೋಷ ಅಂತ ಅರ್ಥ. ದೇವ್ರಿಗೆ ಹೇಳಬೇಕಾದ್ರೆ ನಿರ್ದೋಷ. ಏತದ್ ಬುದ್ಧ್ವ ಇದಿ ಗುಹ್ಯತಮಂ ಶಾಸ್ತ್ರಂ. ಇದು ಶಾಸ್ತ್ರ ಅಂತ ಕರೆದ್ರೆ ಸಾಕು, ವ್ಯಾಲಿಡ್. ಗುಹ್ಯ ಅಂದರೆ ವ್ಯಾಲಿಡ್. ಗುಹ್ಯತರ ಗುಹ್ಯತಮ ಅಂತ ಹೇಳಿದ್ಮೇಲೆ ಏನಿದು ಮೋಸ್ಟ್ ಸೀಕ್ರೆಟ್ ನಾಲೆಡ್ಜ್ ಅಂದಮೇಲೆ ಇದಕ್ಕಿಂತ ಮತ್ತೊಂದು ನಾಲೆಡ್ಜ್ ಇಲ್ಲ. ಅಕಸ್ಮಾತ್ ಇದ್ದರೆ ಇದಕ್ಕೆ ಅನುಗುಣವಾಗಿದ್ದರೆ ಗ್ರಾಹ್ಯ, ಅನುಗುಣವಾಗಿಲ್ಲದೆ ಹೋದರೆ ತ್ಯಾಜ್ಯ. ಅಷ್ಟು ಸಿಂಪಲ್ ಅದು. ಅದಕ್ಕೆ 18 ಸರ್ತಿ ಆಚಾರ್ಯ ಕೋಟ್ ಮಾಡಿರೋದು ಇತಿ ಗುಹ್ಯತಮಂ ಶಾಸ್ತ್ರಂ. ಮತ್ತು ಎಲ್ಲರೂ ಒಪ್ಪಿರೋ ಗ್ರಂಥ ಭಗವದ್ಗೀತೆ. ಮತ್ತು ನಾಸ್ತಿಕರು ಭಗವದ್ಗೀತೆಯಲ್ಲಿ ಯಾರ್ಯಾವ್ದು ಕಾರಣಕ್ಕೆ ಒಪ್ತಾರೆ. ಅಂಥ ಹೊತ್ತಿನಲ್ಲಿ ಇದರಲ್ಲಿ ಇಷ್ಟು ಬಂದಿರಬೇಕಾದ್ರೆ ನೀವು ಬೇರೆ ಈ ಗೀತೋಕ್ತವಾದ ಶಾಸ್ತ್ರ ಅಂಬೋದ್ರ ಬಗ್ಗೆ ಡೌಟೇ ಬರಬಾರ್ದು. ಏತದ್ ಬುದ್ಧ್ವಾ, ಇದು ತಿಳ್ಕೊಂಡ ಮೇಲೆ ಅರ್ಜುನ ಬುದ್ಧಿಮಾನ್ ಸ್ಯಾ, ಬುದ್ಧಿವಂತನಾಗು. ಆಮೇಲೆ ಇದು ಬುದ್ಧಿವಂತ ಅಂತ ಯಾರನ್ನು ಕರಿಬೇಕೀಗ? ಇದು ಗೊತ್ತಿದ್ರೆ ಬುದ್ಧಿವಂತ ಅಂತ ಕರಿಬೇಕು. ಇದು ಗೊತ್ತಿಲ್ಲದವ್ರೆ ಬುದ್ಧಿವಂತ ಅಂತ ಕರೆಯೋ ಕಾಲ ಇದು. ನಿಜವಾದ ಬುದ್ಧಿವಂತ ಅಂದರೆ ಯಾರೋ ಈ ಕ್ಷರಾಕ್ಷರ ಪುರುಷೋತ್ತಮ ಯೋಗ ತಿಳ್ಕೊಂಡವ್ರು ಮಾತ್ರ ಬುದ್ಧಿವಂತ ಅನ್ನೋದು, ಬೇರೆಯವರಲ್ಲ. ಅದು ಇನ್ನೊಂದು ಅರ್ಥ ಟೀಕಾರ ಬೆಳೀತಾರೆ. ಬುದ್ಧಿಮಾನ್ ಅಂದರೆ ಅಪರೋಕ್ಷ ಜ್ಞಾನಿ ಅಂತ. ಬುದ್ಧಿವಂತರು ಯಾರನ್ನು ಕರಿಬೇಕು? ನಿಜವಾದ ಡಾಕ್ಟ್ರ್ ಅಂತ ಯಾವಾಗ ಕರಿಬೇಕು? ಕೋರ್ಸೆಲ್ಲ ಮುಗಿದಾದಮೇಲೆ. ಸ್ಟೂಡೆಂಟನ್ನು ಡಾಕ್ಟ್ರ್ ಅಂತ ಕರೀತಾರೆ ಸಾಮಾನ್ಯ. ಯಾತಕ್ಕೆ? ಮುಂದಾಗ್ತಾನೆ ಅಂಥೇಳಿ ಅಷ್ಟೇ. ಒಬ್ಬ ಯಾಕೆ ಮುಂದಾಗೋ ಚಾನ್ಸ್ ಇದೆ ಅಂತ ಮೊದಲೇ ಡಾಕ್ಟ್ರ್ ಅಂತ ಕರೆದು ಬಿಡ್ತಾರೆ. ಅದು ನಿಜವಾಗ್ಲೂ ಡಾಕ್ಟ್ರ ಕರೀತಾರೆ. ಟೆಕ್ನಿಕಲಿ ಡಾಕ್ಟ್ರ್ ಆಗೋದು ಯಾವಾಗ? ಕೋರ್ಸ್ ಮುಗಿದ್ಮೇಲೆ. ಅದಕ್ಕೆ ವಿದ್ವಾಂಸ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಪರೋಕ್ಷ ಜ್ಞಾನಿಗಳೆಲ್ಲ ಎಂಥವ್ರು ಅಂದರೆ ನಿಜವಾದ ವಿದ್ವಾಂಸರಲ್ಲ. ನಿಜವಾದ ವಿದ್ವಾಂಸರು ಯಾವಾಗ ಆಗೋದವರು? ಅಪರೋಕ್ಷ ಜ್ಞಾನಿಗಳಾದಮೇಲೆ. ಗೊತ್ತಾಯ್ತಾ? ಅದಕ್ಕಿಂತ ಮುಂಚೆ ವಿದ್ವಾಂಸನಾಗಿದ್ದಾನೆ, ಮುಂದೆ ಆಗೋ ಚಾನ್ಸ್ ಇದೆ ಅಂತ ತಿಳ್ಕೊಬೇಕೆ ಹೊರತು ಕನ್ಫರ್ಮ್ ಮಾಡಲ್ಲ. ಮೇ ಆರ್ ಮೇ ನಾಟ್ ಬಿ. ಪಂಡಿತ ಎಲ್ಲ ಹಾಗೇನೆ. ಮುಖ್ಯಾರ್ಥದ ಶಬ್ದ ಉಪಯೋಗಿಸಿಬಿಟ್ರೆ ವಿದ್ವಾನ್, ಆಚಾರ್ಯ ವೇದದಲ್ಲಿ ಹೇಳ್ತಾರೆ ವಿದ್ವಾನ್ ಮಧ್ವ, ವಿದ್ವಾನ್ ಮಧ್ವ. ನಮಗೇನಿಸುತ್ತೆ ಬರೀ ವಿದ್ವಾಂಸರಷ್ಟೇ ಅವರು, ಪಂಡಿತ ಶಿರೋಮಣಿ ಅಲ್ವಲ್ಲ ಅಂತ ಕೇಳಿ ಹೇಳಬೇಕು. ಅದಕ್ಕೆ ವಿದ್ವಾನ್ ಶಬ್ದಕ್ಕೆ ಅರ್ಥ ಏನು? ಅಪರೋಕ್ಷ ಜ್ಞಾನಿ ಅಂತ. ವಿದ್ವಾನ್ ಶಬ್ದಕ್ಕೆ ಅಪರೋಕ್ಷ ಜ್ಞಾನಿ. ಗೊತ್ತಾಯ್ತು? ಹಾಗಿದ್ದರೆ ಅಪರೋಕ್ಷ ಜ್ಞಾನ, ರುದ್ರಾದಿಗಳು ಅಪರೋಕ್ಷ ಜ್ಞಾನಿಗಳೇ. ಇವರು ಸರ್ವದಾ ವಿದ್ವಾನ್. ಹಾಗರ್ಥನೋ ಪ್ರತಿ ಕ್ಷಣದಲ್ಲೂ ದೇವರು ನೋಡ್ತಾನೆ. ಅದಕ್ಕೆ ಪರಮ ವಿದ್ವಾನ್ ಆಚಾರ್ಯ ಅಂತ ಕೇಳಿದರೆ ಭಾರಿ ದೊಡ್ಡ ವಿದ್ವಾಂಸರು. ಅದಾಗ ನಮಗೆ ಅರ್ಥ ಆಗೋದಾಗ ಈ ಬುದ್ಧಿಮಾನ್ ಅಂತ ನಮ್ಮ ಅರ್ಥದಲ್ಲಿ ಬುದ್ಧಿಮಾನ್ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಬುದ್ಧಿಮಾನ್ ಸ್ಯಾತ್ ಅಂದರೆ ಬುದ್ಧಿವಂತನಾಗ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ. ಕೃತಕೃತ್ಯಶ್ಚ ಭಾರತ. ಬುದ್ಧಿಮಾನ್ ಶಬ್ದಕ್ಕೂ ಕೃತಕೃತ್ಯ ಶಬ್ದ ಏನು ವ್ಯತ್ಯಾಸ? ತಕ್ಷಣ ಟೀಕಾರ ಬರೀತಾರೆ ಕೃತಕೃತ್ಯ ಮುಕ್ತ. ಅಪರೋಕ್ಷ ಜ್ಞಾನಿ ಫಸ್ಟ್ ಆಗ್ತಾನೆ, ಮುಂದೇನಾಗ್ತಾನೆ? ಮುಕ್ತರಾಗ್ತಾನೆ. ಇದು ಹಿಂದೆ ಬಂದಿದೆ. ಬಹುನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನವಾನ್ ಅಪರೋಕ್ಷ ಜ್ಞಾನಿ, ಮಾಂ ಪ್ರಪದ್ಯತೆ ಮುಕ್ತನಾಗ್ತಾನೆ. ಮುಕ್ತನಾಗಬೇಕಾದ್ರೆ ಏನಿರ್ಬೇಕು? ಫಸ್ಟ್ ಅವನು ಅಪರೋಕ್ಷ ಜ್ಞಾನಿ ಆಗಿರಬೇಕು. ಅಪರೋಕ್ಷ ಜ್ಞಾನಿಯಾಗಿ ಆಗಲಿ ಏನಾಗಬೇಕು? ಪರೋಕ್ಷ ಜ್ಞಾನಿ ಆಗಬೇಕು. ಪರೋಕ್ಷ ಜ್ಞಾನಿ ಆಗಲಿಕ್ಕೆ ಏನಾಗಬೇಕು? ಸದಾಚಾರ ಇರಬೇಕು. ಸದಾಚಾರಕ್ಕೆ ಏನಾಗಿರ್ಬೇಕು? ಮೂಲತಃ ಸ್ವರೂಪದಲ್ಲಿ ಯೋಗ್ಯನಾಗಿರಬೇಕು. ಇಲ್ಲದೆ ಹೋದರೆ ಕೆಲಸಕ್ಕೆ ಬರೋದಿಲ್ಲ. ಕೃತಕೃತ್ಯಶ್ಚ ಭಾರತ. 5 ಶ್ಲೋಕ ನಿತ್ಯ. ಕೊನೆಯ 5ನೇ ಅಧ್ಯಾಯ 15ನೇ ಅಧ್ಯಾಯ ಅದು ಊಟದ ಅಧ್ಯಾಯ ಅಂತಲೇ ಹೆಸರಾಗಿರೋದು. ಭೋಜನ ಕಾಲಕ್ಕೆ ಹೇಳೋದು. ಬಡಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಇದು ಬಡಿಸೋರಿಗೆ ಹೇಳೋದು ಅಂತ ಆಗಿದೆ ಕಡೆಗೆ ಅಷ್ಟೇ ಹೊರತು ಅದು ಬಡಿಸಿಬಿಟ್ರೆ ಕಷ್ಟ ಗುದ್ದಕ್ಕೋಗ್ಬಿಡ್ತಾರೆ ತಕ್ಷಣ. ಬೇಗ ಬಡಿಸಿಬಿಟ್ರೆ ಅದು ಕಟ್ಟಾಗಿಬಿಡುತ್ತೆ. ಹಾಗಲ್ಲ. ಇದು ಯಾಕೆ ತಿಳ್ಕೊಬೇಕು ಅಂದರೆ ತಿಂದ ಮೇಲೇ ಮನುಷ್ಯನಿಗೇನು ಅಧಿಕಾರ ಬರೋದು? ಚರಾಚಾರಗಳಂತ ಗೊತ್ತಾಗೋದ್ರಿಂದ ದೇವರಲ್ಲಿ ಭಕ್ತಿ ಬಂದು ನಿಜವಾದ ರೀತಿಯಲ್ಲಿ ಊಟ ಮಾಡ್ತಾನೆ, ಊಟ ಮಾಡಿಸ್ತಾನೆ ದೇವರು ಅಂತ ಗೊತ್ತಾಗುತ್ತೆ. ಇವಾಗ ಅಷ್ಟು ಹೇಳೋಕ್ಕಾಗದೆ ಹೋದರೆ ಕೊನೆ 5 ಶ್ಲೋಕಾರು ಹೇಳಿ ಅಂತ ಹೇಳ್ತಾರೆ. 15ನೇ ಪೂರ್ತಿ ಹೇಳೋದಕ್ಕಾಗದೆ ಹೋದ್ರೆ ಏನು ಮಾಡಬೇಕು? ಕೊನೆ 5 ಶ್ಲೋಕ ಭಾರಿ ಇಂಪಾರ್ಟೆಂಟ್. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಹೇಳೋದಕ್ಕೆ ಒಂದು ಎಷ್ಟು ಬೇಕಿದಕ್ಕೆ ಹೇಳೋದಕ್ಕೆ ಅರ್ಧ ನಿಮಿಷ ಸಾಕು. ಅರ್ಥ ಆಗಲಿಕ್ಕೆ ಎಲ್ಲ ಶಾಸ್ತ್ರವು ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಹೆಚ್ಚೆಚ್ಚು ಓದ್ತಾ ಹೋದಷ್ಟು ಕೂಡ ಈ ವಾಕ್ಯಗಳಿಗೆ ಇನ್ನು ಹೆಚ್ಚೆಚ್ಚು ಅರ್ಥ ಆಗುತ್ತೆ. ನೋಡೋದಕ್ಕೆ ಅಷ್ಟು ಕಾಣಿಸುತ್ತೆ, ತಿಳಿದಷ್ಟು ಅದರ ಅರ್ಥ ಜಾಸ್ತಿ ಇರುತ್ತೆ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ದಿವಸ ಮುಂದಿನ ಮಾಡಿ. ಹಾಂ, ಇವತ್ತಿಗೂ ಆಯ್ತಾ? ಹೌದು. ಕಿಂಪುರುಷೇ ಕಿಲಾಸ್ತೆ. ಹಾಂ, ಅದೇ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮಿ. ನಮನ್ ಇವರು ಹಿಂದೆ ನಮಸ್ಕಾರ ಮಾಡ್ತಾನೇ ಇದ್ದಾರೆ, ಈಗಲೂ ಕೂಡ ಈಗಲೂ ಮಾಡ್ತಾ ಇದ್ದಾರೆ. ಸದಾ ವಿದ್ವಾನ್ ಆಚಾರ್ಯ. ಎಲ್ಲಿದೆ ಪುರುಷ ಅಂತ ಎಲ್ಲಿ? ಕಿಂಪುರುಷ ಅದು ಬೇರೆ. ಅದು ಕಿಂಪುರುಷ ಖಂಡದ ಹೆಸರು.